ಇವತ್ತಿನ ದಿನ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ. ಇವತ್ತು ಜಗತ್ತಿನಲ್ಲಿ ಮನುಷ್ಯ ಎಲ್ಲವನ್ನು ತಿಳ್ಕೊಳ್ಳೋಣ. ಅಂಗೈಯಲ್ಲಿ ಮೊಬೈಲ್ ಇಟ್ಕೊಂಡು ಜಗತ್ತಿನ ಎಲ್ಲ ಆಗು ಹೋಗುಗಳನ್ನು ತಿಳ್ಕೊಳ್ಳೋಣ. ಆದರೆ ತನ್ನನ್ನೇ ತಾನು ನಾನು ಯಾರು ಅನ್ನೋದನ್ನು ಮರ್ತಿದ್ದಾನೆ. ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ನಾನು ಇಲ್ಲಿ ಬಂದು ಮಾಡಬೇಕಾಗಿರೋದೇನು, ನಾನು ಮತ್ತೆ ಹೋಗುವುದು ಎಲ್ಲಿಗೆ, ಈ ಒಂದು ವಿಷಯವನ್ನು ಪ್ರತಿಯೊಬ್ಬ ವ್ಯಕ್ತಿ ಮರ್ತ್ಬಿಟ್ಟಿದ್ದೀವಿ. ಇದ್ರ ಬದಲು ಸತ್ಯ ಏನು ಮರ್ತ್ಬಿಟ್ಟಿದ್ದೀವಿ, ಸುಳ್ಳನ್ನೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಸುಳ್ಳು ಯಾವುದು ಅಂದರೆ ಈ ದೇಹ ಅಂತ ತಿಳ್ಕೊಂಡಿದ್ದೀವಿ. ನಾನು ಸುಂದರ ಇದ್ದೇನೆ, ನಾನು ಶಕ್ತಿವಂತ ಇದ್ದೇನೆ, ನಾನು ಶ್ರೀಮಂತ ಇದ್ದೇನೆ, ನಾನು ಇಂಥ ಅಧಿಕಾರಿ ಇದ್ದೇನೆ, ನಾನು 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 ಅನ್ನುವಂತಹ ದೇಹದ ಅಭಿಮಾನದಲ್ಲಿ ಇದ್ದೀವಿ. ಆ ಕಾರಣದಿಂದ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ. ಸುಳ್ಳಾಗಿರುವಂತಹ ಜಗತ್ತು, ಅದಕ್ಕೆ ಹೇಳ್ತಾರೆ ಜೂಟಿ ಕಾಯ, ಜೂಟಿ ಮಾಯ, ಜೂಟಿ ಹೈ ಸಬ್ ಸಂಸಾರ. ಸುಳ್ಳಾಗಿರೋದನ್ನೇ ಸತ್ಯ ಅಂತ ನಾವೇನು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ಪರಮಾತ್ಮನೇ ನಮಗೆ ಸತ್ಯ ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಆ ಸುಳ್ಳನ್ನೇ ಸತ್ಯ ಅಂತ ತಿಳ್ಕೊಂಡಿರೋದ್ರಿಂದ ಸುಖದ ಅನುಭವ ನಾವು ಮಾಡ್ತಿರ್ಲಿಲ್ಲ. ಅದಕ್ಕೆ ಪರಮಾತ್ಮ ಈಗ ಸತ್ಯ ಏನು ಅನ್ನೋದನ್ನ ತಿಳಿಸ್ಕೊಟ್ಟು ಸತ್ಯದ ಅರಿವನ್ನು ನಮಗೆ ಮಾಡಿಸ್ಕೊಡ್ತಾ ಇದ್ದಾರೆ. ನಾನು ಯಾರು, ನಾನು ನಾನು ಅಂತ ಇಡೀ ದಿನದಲ್ಲಿ ಎಷ್ಟೋ ಬಾರಿ ಶಬ್ದವನ್ನು ಉಪಯೋಗ ಮಾಡ್ತೀವಿ. ನಾನು ಬಂದೆ, ನಾನು ಹೋದೆ, ನಾನು ನೋಡಿದೆ, ನಾನು ಕೇಳಿದೆ, ನಾನು ಮಾತಾಡಿದೆ, ನಾನು ಬಂದೆ, ಆಮೇಲೆ ನಾನು ಕೆಲಸ ಮಾಡಿದೆ, ನಾನು ತಗೊಂಡೆ, ನಾನು ಕೊಟ್ಟೆ, ಎಲ್ಲ ರೂಪದಿಂದಲೂ ನಾನು 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 ಶಬ್ದವನ್ನು ಉಪಯೋಗ ಮಾಡ್ತೀವಿ. ಅದ್ರ ಜೊತೆಗೆ ನನ್ನದು ಅನ್ನೋ ಶಬ್ದವನ್ನು ಉಪಯೋಗ ಮಾಡ್ತೀವಿ. ನಾನು ನನ್ನದು. ಈಗ ಈ ಮನೆ ನನ್ನದು ಅಂತೆ, ಈ ಟೇಬಲ್ ನನ್ನದು, ಈ ಬಟ್ಟೆ ನನ್ನದು, ಆಮೇಲೆ ಈ ದೇಹ ನನ್ನದು, ಕೈ ನನ್ನದು. ಯಾರು ತಗೊಂಡ್ರೆ ನಾನು ತಗೊಂಡೆ, ಈ ಕೈ ಆದ್ದು ನಂದು ಅಂತ ಹೇಳ್ತೀವಿ. ಆಮೇಲೆ ಕಣ್ಣು ನನ್ನದು, ಕಿವಿ ನನ್ನದು, ದೇಹ ನನ್ನದು ಅಂತ ಹೇಳ್ತೀವಿ. ನನ್ನದು ಬೇರೆ, ನಾನು ಬೇರೆ. ಇಡೀ ದಿನದಲ್ಲಿ ಎರಡು ಶಬ್ದಗಳನ್ನು ಉಪಯೋಗ ಮಾಡ್ತೀವಿ. ಹಾಗಾದರೆ ನಾನು ಯಾರು, ನನ್ನದು ಯಾರು? ನಾನು ನಾನು ಅಂತ ಹೇಳೋದು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ. ಈ ಚೈತನ್ಯ ಶಕ್ತಿ ಇಲ್ಲ ಅಂತಂದ್ರೆ ನಾವು ಈ ರೀತಿ ಕೂತ್ಕೊಳ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ, ನೋಡ್ತಿರ್ಲಿಲ್ಲ, ಯಾವುದು ಕಾರ್ಯವನ್ನ ಅಥವಾ ಕ್ರಿಯೆಯನ್ನ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ನಾನು ಅಂತ ಹೇಳುವಂತಹ ಶಕ್ತಿ ಈ ದೇಹದ ಒಳಗಡೆ ಇದೆ. ಆ ಚೈತನ್ಯ ಶಕ್ತಿಗೆ ಆತ್ಮ ಅಂತ ಹೇಳ್ತೀವಿ. ಈಗ ಈ ದೇಹನೇ ನಾನು ಅಂತ ಹೇಳುದಿಲ್ಲ, ದೇಹ ನನ್ನದು ಅಂತ ಹೇಳ್ತೀವಿ. ಕೈ ನಾನು ಅಂತ ಹೇಳುದಿಲ್ಲ, ಕೈ ನನ್ನದು ಅಂತ ಹೇಳ್ತೀವಿ. ಕಣ್ಣು ನಾನು ಅಂತ ಹೇಳುದಿಲ್ಲ, ಕಣ್ಣು ನನ್ನದು. ಕಣ್ಣಿನಿಂದ ನೋಡುವವನು ನಾನು. ಕಿವಿ ನನ್ನದು, ಕಿವಿಯಿಂದ ಕೇಳಿಸಿಕೊಳ್ಳುವಂಥವನು ನಾನು. ಬಾಯಿ ನನ್ನದು, ಬಾಯಿಯ ಮೂಲಕ ಮಾತನಾಡುವವನು ನಾನು. ಈ ದೇಹ ನನ್ನದು. ಈ ದೇಹದ ಮೂಲಕ ಇಲ್ಲಿ ಕುಳಿತಿರುವವರು ಯಾರು ಅಂದರೆ ಈ ದೇಹ ಕೂತ್ಕೊಂಡಿದ್ದೀನಿ ಅಂತ ಹೇಳ್ತೀನೋ ಅಥವಾ ನಾನು ಕೂತ್ಕೊಂಡಿದ್ದೀನಿ ಅಂತ ಹೇಳ್ತೀನೋ? ನಾನು ಅಂದ್ರೆ ನಾನು ನಾನು ಅಂತ ಹೇಳೋದು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ. ಅದಕ್ಕೆ ನಾವು ಸದಾ ತಿಳ್ಕೊಳ್ಬೇಕಾಗಿದೆ, ನಾನು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇನೆ. ಈ ಚಿತ್ರದಲ್ಲಿ ತಾವು ನೋಡ್ತೀರಿ, ಇದು ಮೂಳೆ ಮಾಂಸ ಇರುವಂತಹ ದೇಹ. ಈ ದೇಹ ವಿನಾಶಿಯಾಗಿರುವಂಥದ್ದು. ಬರೀ ದೇಹಕ್ಕೆ ಬೆಲೆ ಇಲ್ಲ. ಒಂದು ಶವ ಇದೆ, ಅದಕ್ಕೇನಾದ್ರೂ ಬೆಲೆ ಇದೆನಾ? ಸರ್ವಜ್ಞ ಒಂದು ಮಾತು ಹೇಳ್ತಾನೆ, 8 ಗೇಣಿನ ದೇಹ 108 ಕೋಟಿ ರೋಮಗಳು, ಬಂಟ ನೀನಿದ್ದು ಅಗಲಿದೊಡೆ ಹೆಂಡತಿಯೊಳಗಿಕ್ಕುವರು ಸರ್ವಜ್ಞ. ಈ ದೇಹದ ಒಳಗಡೆ ಇದ್ದಾಗ, ಆತ್ಮ ಇದ್ದಾಗ ಮಾತ್ರ ಈ ದೇಹಕ್ಕೆ ಬೆಲೆ. ಈ ದೇಹದ ಒಳಗಡೆ ಆತ್ಮ ಇಲ್ಲ ಅಂತಂದ್ರೆ ಇದಕ್ಕೆ ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ, ಹೌದಿಲ್ಲ? ಒಬ್ಬ ವ್ಯಕ್ತಿ ಒಂದು ಜಾತ್ರೆಗೆ ಹೋಗಿರ್ತಾನೆ, ಮುಚ್ಚಗಡ್ಡೆ ಜಾತ್ರೆ ಅಂತ ಜಾತ್ರೆಗೆ ಹೋಗಿರ್ತಾನೆ. ಎಲ್ಲರಿಗೂ ಜಾತ್ರೆ ಒಳಗೆ ಬಹಳ ಗದ್ದೆ ಇರ್ತದೆ, ಚಪ್ಪಲಿ ಎಲ್ಲಿ ಬಿಡಬೇಕು ಅಂತ ಚಿಂತೆ ಇರ್ತದೆ, ಕಳಿಬಾರ್ದು ಅಂತ. ಆಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅಲ್ಲೇ ಸಮೀಪದಲ್ಲಿರುವಂತ ಒಂದು ಮನೆಯೊಳಗೆ ಹೋಗಿ
ಸ್ವಲ್ಪ ಚಪ್ಪಲಿ ಬಿಟ್ಟು ಹೋಗ್ತಿನ್ರಿ, ಅಲ್ಲಿ ಗದ್ಲದ ಕಳೀತಾವ ಅಂತಾನೆ. ಆಯಿತು ಬಿಟ್ಟು ಹೋಗ್ರಿ ಅಂತಾರೆ. ಅವ್ರು ಹೇಳ್ತಾರೆ, ಹೊಸ ಕಾಲ್ಮರಿ ಅದಾವಪ್ಪ, ಹೊರಗೆ ಬಿಟ್ಟರೆ ನಾಯಿಗೆ ತೊಗೊಂಡು ಹೋಗ್ಯಾವ, ಒಳಗೆ ಬಿಟ್ಟು ಹೋಗು ಅಂತ ಒಳಗೆ ಬಿಟ್ಟು ಹೋಗ್ತಾರೆ. ಆ ವ್ಯಕ್ತಿ ಮಂದಿರಕ್ಕೆ ಹೋಗ್ತಾನೆ, ದರ್ಶನ ಮಾಡ್ಕೊಳ್ತಾನೆ, ಪ್ರದಕ್ಷಿಣೆ ಹಾಕ್ತಾನೆ, ಪ್ರಸಾದ ತಗೊಳ್ತಾನೆ, ಎಲ್ಲ ಮುಗಿಸಿ ವಾಪಸ್ ಬರೋ ಹೊತ್ತಿನೊಳಗೆ ಅಚಾನಕ್ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಹೋಗ್ಬಿಡ್ತಾರೆ. ಆಗ ನೆರೆದ ಜನ ಎಲ್ಲ ನೋಡ್ತಾರೆ, ಇವನು ಯಾರು ಯಾರು ಎಲ್ಲಿ ಅವನು ಅಂತ ವಿಚಾರ ಮಾಡ್ತಾರೆ. ಆಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ಮನುಷ್ಯ ಇಲ್ಲಿ ಬರೋಕ್ಕಿಂತ ಮೊದಲು ಆ ಮನೆಯಿಂದ ಬಂದದ್ದನ್ನ ನೋಡೀನಿ ಅಂತ. ಆಮೇಲೆ ನೆರೆದವ್ರು 4 ಜನ ಆ ಮನೆಗೆ ಹೋಗ್ತಾರೆ. ಈ ಮನುಷ್ಯ ನಿಮ್ಮವೇನ್ರಿ ಅಂತ ಕೇಳ್ತಾರೆ. ನಮ್ಮವೇನಲ್ರಿ, ಚಪ್ಪಲಿ ಬಿಡ್ತೀನಿ ಅಂತ ಬಂದಿದ್ರು, ಬಿಟ್ಟು ಹೋಗ್ರಿ ಅಂತ ಹೇಳಿದೆ, ಆದ್ರೆ ಅವರು ನಮ್ಮವ್ರು ಅಲ್ಲ. ಜನ ಕೂಡಿದವ್ರು ಕೇಳ್ತಾರೆ, ಅವ ಎಲ್ಲಿ ಅವನು ಅಂತ ಗೊತ್ತಾಗುವವರೆಗೆ ಸ್ವಲ್ಪ ಅವನ ಹೆಣ ನಿಮ್ಮ ಕಟ್ಟಿ ಮೇಲೆ ಇಡ್ತೀವ್ರಿ ಅಂತ. ಇಟ್ಕೋತಾರೇನ್ರಿ? ಏನ್ ಇಟ್ಕೊಂಡಿದ್ರು? ಚಪ್ಪಲಿ ಇಟ್ಕೊಂಡಿದ್ರು. ಆದ್ರೆ ಶವ ಏನ್ ಹೇಳಿದ್ರು, ಏನ್ರಿ ಚಪ್ಪಲಿ ಇಟ್ಕೋತೀವಿ ಅಂತ ಹೆಣ ಇಟ್ಕೋತೀವಿ ನಾವು ಅಂತಂದ್ರು. ಅಂದ್ರೆ ಜಗತ್ತಿನಲ್ಲಿ ಬೆಲೆ ಇಲ್ಲದ ವಸ್ತು ಯಾವುದು ಅಂದ್ರೆ ಮನುಷ್ಯನ ಈ ದೇಹ. ಆದ್ರೆ ಚಪ್ಪಲಿಗೆ ಬೆಲೆ ಅದ, ಹೊರಗಿಡ್ಬೇಡ್ರಿ ಒಳಗಿಡ್ರಿ ಅಂತ ಹೇಳಿದ್ರು. ಆದ್ರೆ ದೇಹವನ್ನ ಹೊರಗಡೆ ಇಟ್ಕೊಳ್ಳೋದಕ್ಕೂ ತಯಾರಿ ಇಲ್ಲ. ಅಂದಮೇಲೆ ಈ ದೇಹಕ್ಕೆ ಏನೂ ಬೆಲೆ ಇಲ್ಲ. ಅದಕ್ಕೆ ಹೇಳ್ತಾರೆ, ಈಗ ಈ ದೇಹದೊಳಗಡೆ ಆತ್ಮ ಇರುವವರೆಗೆ ಮಾತ್ರ ಬೆಲೆ. ಅಗಲಿದ ಅರಗಳಿಗೆ ಪ್ರೀತಿಯ ಮಡದಿಯ ಬಳಿಗೆ ಬಾರಳು ಸರ್ವಜ್ಞ ಅಂತೆ. ಈ ದೇಹದಲ್ಲಿರುವಂತ ಆತ್ಮ ಈ ದೇಹದಿಂದ ಹೊರಟು ಹೋದ ಒಂದು ಅರ್ಧ ಗಳಿಗೆಯೊಳಗೆ ಯಾರು ನನ್ನವರು ಅನ್ನುವವರಿಲ್ಲ. ಆ ಪ್ರೀತಿಯ ಮಡದಿನೇ ಆ ದೇಹದ ಸಮೀಪ ಬರಬೇಕು ಅಂದ್ರೆ ಭಯ ಪಡ್ತಾರೆ. ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಸಂಬಂಧಿ ಇರ್ಬೋದು, ತಾಯಿ ತಂದೆ ಇರ್ಬೋದು, ಮಿತ್ರ ಬಂಧುಗಳೇ ಇರ್ಬೋದು. ಆದ್ರೆ ಎಲ್ಲರೂ ಕೂಡಿ ಸಂಸ್ಕಾರ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ವಿನಃ ಆ ದೇಹದ ಸಮೀಪ ಇರಬೇಕು ಅಥವಾ ದೇಹವನ್ನು ಒಂದೇ ಇಟ್ಕೊಂಡು ಕೂತ್ಕೋತೀವೇನ್ರಿ? ಇಲ್ಲ. ಯಾಕೆ ಅಂದ್ರೆ ನಮ್ಮ ಸಂಬಂಧ ಯಾರ ಜೊತೆಗಿತ್ತು? ಆತ್ಮದ ಜೊತೆಗೆ ಇತ್ತು. ಆ ದೇಹದ ಜೊತೆಗೆ ಸಂಬಂಧ ಇಲ್ಲ. ಅದಕ್ಕೇನೆ ಏನ್ ಮಾಡ್ತೀವಿ, ಬೇಗನೆ ಆ ದೇಹವನ್ನ ಮುಚ್ಚಿಡೋ ಸುಟ್ಟೋ ಯಾವ್ದಾದ್ರು ವಿಧಿಯಿಂದ ಏನ್ ಮಾಡ್ತೀವಿ, ಸಂಸ್ಕಾರ ಮಾಡ್ತೀವಿ. ಅದಕ್ಕೆ ಮನುಷ್ಯನ ದೇಹ ಯಾವುದಕ್ಕೂ ಬೆಲೆ ಇಲ್ಲದೆ ಇರುವಂಥದ್ದು. ಆದರೆ ವಿಪರ್ಯಾಸ ಏನು ಅಂದ್ರೆ ಮನುಷ್ಯ ಏನ್ ತಿಳ್ಕೊಂಡಾನೆ, ಈ ದೇಹನೇ ನಾನು ಅಂತ ತಿಳ್ಕೊಂಡಾನೆ. ಈ ದೇಹ ನಾನು ಅಂತ ತಿಳ್ಕೊಂಡಾನೆ. ದೇಹದ ಸಂಬಂಧಿಗಳೆಲ್ಲ ನನ್ನವರು ಅಂತ ತಿಳ್ಕೊಂಡಾನೆ. ಈ ಸಂಪತ್ತನ್ನೆಲ್ಲ ನನ್ನದು ಅಂತ ತಿಳ್ಕೊಂಡಾನೆ. ಪರಮಾತ್ಮ ಹೇಳ್ತಾನೆ, ಮನುಷ್ಯ ದುಃಖಿ ಆಗೋದಕ್ಕೆ ಕಾರಣ ಏನು ಅಂದ್ರೆ ಇದೆ. ಯಾವುದು ನಾನಲ್ಲವೋ ಅದನ್ನ ನಾನು ಅಂತ ತಿಳ್ಕೊಂಡಾನೆ, ಯಾವುದು ನನ್ನದಲ್ಲವೋ ಅದನ್ನೆಲ್ಲ ನನ್ನದು ಅಂತ ತಿಳ್ಕೊಂಡಾನೆ. ಅದಕ್ಕೆ ಮನುಷ್ಯ ದುಃಖಿ ಆಗಿದ್ದಾನೆ. ಮನೆ ನನ್ನದು, ಹೊಲ ನನ್ನದು, ಇವ್ರು ನನ್ನವರು, ಇದು ಬಂಗಾರ ನನ್ನ, ಏನೆಲ್ಲ ನನ್ನದು 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 ಅಂತ ತಿಳ್ಕೊಂಡಿವಿ. ಅದೇ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ನೀವು ಈ ಭೂಮಿಯ ಮೇಲೆ ಬರಬೇಕು ಅಂತಂದ್ರೆ ಏನನ್ನೂ ತಗೊಂಡು ಬಂದಿಲ್ಲ. ಅಂದಮೇಲೆ ಕಾಯ್ದೆ ಏನ್ ಹೇಳ್ತದ್ರಿ, ನಾನೇನು ತಂದಿಲ್ಲ ಅಂತಂದ್ರೆ ಯಾವುದು ನನ್ನದು ಅಲ್ಲ. ಹೋಗ್ಬೇಕಾದ್ರೂ ಏನು ತಗೊಂಡು ಹೋಗೋದಿಲ್ಲ ಅಂದಮೇಲೆ ಯಾವುದು ನನ್ನದಲ್ಲ. ನನ್ನದಿತ್ತು ಅಂತಂದ್ರೆ ಈಗ ಮನೆಯಿಂದ ಬರ್ಬೇಕಾದ್ರೆ ಬ್ಯಾಗ್ ತಗೊಂಬಂದಿರಿ, ಹೋಗ್ಬೇಕಾದ್ರೆ ಕೈಯೊಳಗೆ ಬ್ಯಾಗ್ ಇಟ್ಕೊಂಡು ಮನೆಗೆ ಹೋಗ್ತೀರಿ, ನನ್ನದ್ರಿ ಇದು. 4 ಜನ ಇದ್ದಾಗ ಇದು ನಂದು, ಇದು ನಂದು, ಇದು ನಂದು, ನಮ್ದು ನಾನು ತಗೊಂಡು ಹೋಗ್ಬೇಕು ಅಂತ ಹೋಗ್ತೀವಿ. ಆದ್ರೆ ನಾವು ವಾಪಸ್ ಮನೆಗೆ ಹೋಗ್ಬೇಕು ಅಂತಂದ್ರೆ ನಾವು ಏನಾದ್ರು ತಗೊಂಡು ಹೋಗ್ತೀವೇನ್ರಿ? ಇಲ್ಲ. ಪರಮಾತ್ಮ ಹೇಳ್ತಾನೆ, ಬಂದು ಹೋಗುವ ಮಧ್ಯದಲ್ಲಿ ಏನು ಉಪಯೋಗ ಮಾಡ್ತಾ ಇದ್ದೀವೋ ಅದೆಲ್ಲವೂ ಭಗವಂತನದು ಅಂತ ಉಪಯೋಗ ಮಾಡಿದಾಗ ನಿಜವಾದ ಶಾಂತಿ ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ನಾವು ಎಲ್ಲವೂ ಸುಳ್ಳೆ ಅಂತ ಯಾಕೆ ಹೇಳಿದ್ರು ಅಂದ್ರೆ, ನಾವು ಬಿಟ್ಟು ಹೋಗೋದನ್ನೆಲ್ಲ ನಂದು ನಂದು ಅಂತ ಅನ್ಕೊಂಡಿವಲ್ಲ, ಅದೆಲ್ಲವೂ ಸುಳ್ಳು. ಅದಕ್ಕೆ ಸತ್ಯ ಯಾವುದು ಅಂತಂದ್ರೆ, ನಾನು ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ, ಈ ದೇಹ ನಾನಲ್ಲ. ಅದಕ್ಕೆ ಬೆಲೆ ಇರೋದು ಯಾರಿಗೆ ಅಂದ್ರೆ ಆತ್ಮಕ್ಕೆ ಬೆಲೆ ಇದೆ ವಿನಃ ದೇಹಕ್ಕೆ ಬೆಲೆ ಇಲ್ಲ. ಅದಕ್ಕೆ ದೇಹ ವಿನಾಶಿ. 5 ತತ್ವದ ದೇಹ 5 ತತ್ವದಲ್ಲಿ ಒಂದಾಗ್ತದೆ. ಆತ್ಮ ಅಜರ ಅಮರ ಅವಿನಾಶಿ. ಅದಕ್ಕೆ
ಒಬ್ಬ ಗುರುಗಳಿಗೆ ಶಿಷ್ಯರು ಕೇಳಿದಂತೆ ಈ ಜಗತ್ತಿನಲ್ಲಿ ಬೆಲೆ ಇಲ್ಲದ ವಸ್ತು ಯಾವುದು ಅಂತ. ಆಗ ಗುರುಗಳು ಹೇಳಿದ್ರಂತೆ, ಇವತ್ತು ಈ ದೇಶದ ರಾಜ ಸತ್ತಾನೆ, ಆ ರಾಜನ ಶವವನ್ನ ಒಂದು ಅಡಿಕೆಗೆ ಯಾರಾದರೂ ಕೊಂಡ್ಕೊಳ್ತಾರ ಕೇಳ್ರಿ ಅಂತ ಹೇಳಿದ್ರಂತೆ. 4 ಜನ ಶಿಷ್ಯರು 4 ದಿಕ್ಕಿಗೆ ಹೋದ್ರು. ನಮ್ಮ ದೇಶದ ರಾಜ, ನಮ್ಮನ್ನ ಪಾಲನೆ ಮಾಡಿರುವಂತ ಪ್ರಜಾಪಾಲಕ, ನಮ್ಮನ್ನ ರಕ್ಷಣೆ ಮಾಡಿರುವಂತ ರಕ್ಷಕ, ನಮ್ಗೆ ಅನ್ನ ಹಾಕಿದಂತ ಅನ್ನದಾತ, ನಮ್ಮ ಮಾಲೀಕ, ನಮ್ಮ ಒಡೆಯ, ಅವನ ದೇಹವನ್ನ ಒಂದು ಅಡಿಕೆಗೆ ಯಾರಾದರೂ ತಗೋತೀರಾ ಅಂತ ಮನೆ ತಿರುಗಾಡಿ ಕೇಳಿದ್ರು. ಯಾರು ಕೇಳೇ ಇಲ್ಲ. ಆಗ ಮತ್ತೆ ಗುರುಗಳ ಹತ್ರ ಬಂದರು. ಗುರುಗಳು ಹೇಳಿದ್ರು, ಒಂದು ಮೊಲದ ಶವ ತಗೊಂಡು ಹೋಗ್ರಿ ಅಂತ ಕೇಳಿದ್ರು. ಆ ಮೊಲದ ಶವ ತಗೊಂಡು ಹೋದಾಗ ಒಂದು ಮನೆ ಬಿಟ್ಟರೆ ಮತ್ತೊಂದು ಮನೆಗೆ ಎಷ್ಟು ಬೆಲೆ ಕೊಡ್ತೀವಿ ಅಂತ ಕೇಳಿದ್ರು. ಇದಕ್ಕೆ ಗುರುಗಳು ಹೇಳ್ತಾರೆ, ಜಗತ್ತಿನಲ್ಲಿ ಬೆಲೆ ಇಲ್ಲದ ವಸ್ತು ಯಾವುದು ಅಂದರೆ ಈ ಮನುಷ್ಯನ ದೇಹ. ಇದಕ್ಕೆ ಪರಮಾತ್ಮ ನಮ್ಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವು ಈ ದೇಹ ಅಲ್ಲ, ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೀರಿ. ಆ ಆತ್ಮಕ್ಕೆ 3 ಅಂಗಗಳು: ಮನಸ್ಸು, ಬುದ್ಧಿ, ಸಂಸ್ಕಾರ. ವಿಚಾರ ಮಾಡುವ ಶಕ್ತಿಗೆ ಮನಸ್ಸು ಅಂತ ಹೇಳ್ತೀವಿ. ಇಡೀ ದಿನದಲ್ಲಿ ಸಮುದ್ರದಲ್ಲಿ ಅಲೆಗಳು ಹೆಂಗೆ ಬರ್ತಾವೋ ಹಾಗೆ ನಿರಂತರ ಮನಸ್ಸಿನಲ್ಲಿ ವಿಚಾರಗಳು ಬಂದೇ ಬರ್ತಾವೆ. ಆ ವಿಚಾರಗಳು ಶ್ರೇಷ್ಠ ಇರ್ಬೋದು, ಸಾಧಾರಣ ಇರ್ಬೋದು, ಕನಿಷ್ಠ ಇರ್ಬೋದು, ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ, ಎಲ್ಲ ರೂಪದ ವಿಚಾರಗಳು ನಿರಂತರ ಬರ್ತವೆ. ಅದಕ್ಕೆ ವಿಚಾರ ಮಾಡುವಂತಹ ಕೆಲಸ ಯಾರ್ದು ಅಂದರೆ ಮನಸ್ಸು. ವಿಚಾರ ಮಾಡಿದ ಮೇಲೆ ನಿರ್ಣಯ ಮಾಡುವಂತಹದ್ದು ಯಾರು ಅಂತಂದ್ರೆ ಬುದ್ಧಿಯ ಕೆಲಸ ನಿರ್ಣಯ ಮಾಡೋದು. ತಾವು ಇವತ್ತು ಕ್ಲಾಸ್ ಇದೆ ಅಂತ ತಮಗೆ ಇನ್ಫಾರ್ಮೇಶನ್ ಸಿಕ್ತು, ಅದು ಮನಸ್ಸಿಗೆ ಬಂತು. ಆಗ ಮನಸ್ಸಿನಿಂದ ವಿಚಾರ ಮಾಡ್ತೀರಿ. ಏನ್ ವಿಚಾರ ಮಾಡ್ತೀರಿ ಅಂದ್ರೆ, ಇವತ್ತೇ ಹೋಗ್ಬೇಕು ಅಥವಾ ಮತ್ತೆ ಯಾವಾಗಾದ್ರೂ ಹೋದ್ರೆ ನಡೀತದೋ, ಇವತ್ತು ಮನೆಯೊಳಗೆ ಯಾರೋ ನೆಂಟರು ಬರೋರಿದ್ರು, ಮತ್ತೆ ನಾಳೆ ಹೋದ್ರೆ ಹೆಂಗೆ ವಿಚಾರ. ಎಷ್ಟು ಜನಕ್ಕೆ ಎಷ್ಟೋ ವಿಚಾರಗಳು ಬಂತು. ಬುದ್ಧಿಯಿಂದ ಏನ್ ನಿರ್ಣಯ ಮಾಡ್ತೀವಿ? ಇಲ್ಲ, ಅದು ಏನಾರ ಇರಲಿ, 10 ಕೆಲಸ 10 ಇವತ್ತು ನಾನು ಹೋಗ್ಲೇಬೇಕು ಅಂತ ನಿರ್ಣಯ ಮಾಡಿದ್ವಿ. ಆ ನಿರ್ಣಯ ಮಾಡುವಂತಹ ಕೆಲಸ ಯಾರು ಅಂತಂದ್ರೆ ಬುದ್ಧಿ. ಬುದ್ಧಿ ಏನ್ ಮಾಡ್ತದೆ? ನಿರ್ಣಯ ಮಾಡ್ತದೆ. ಹಾಗೂ ಸಂಸ್ಕಾರ, ನಾವೇನ್ ಕರ್ಮ ಮಾಡ್ತೀವಿ ಅದು ಸಂಸ್ಕಾರ ಆಗ್ತದೆ. ಈಗ ಬಂದು ಕುಂತು ಕೇಳ್ತಾ ಇದ್ದೀವಿ, ಅದು ಸಂಸ್ಕಾರ. ಏನೇ ಕರ್ಮ ಮಾಡ್ತೀವಿ ಅದು ಸಂಸ್ಕಾರ. ನಾವೇನ್ ಕರ್ಮ ಮಾಡ್ತೀವಿ ಮಾಡಿರೋದೆಲ್ಲವೂ ಆತ್ಮನಲ್ಲಿ ರೆಕಾರ್ಡ್ ಆಗ್ತದೆ, ಅದಕ್ಕೆ ಸಂಸ್ಕಾರ ಅಂತ ಹೇಳ್ತೀವಿ. ಈಗ ಯಾವ ರೀತಿ ಮೊಬೈಲ್ ಒಳಗೆ ರೆಕಾರ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಇಡ್ತೀವಿ, ಅದೆಲ್ಲವೂ ರೆಕಾರ್ಡ್ ಆಗ್ತದೆ. ಮತ್ತೆ ಪ್ಲೇ ಮಾಡಿದ್ರೆ ಏನಾಗ್ತದೆ? ಮತ್ತೆ ಪ್ಲೇ ಆಗ್ತದೆ. ಹಾಗೆ ಈಗ ನೀವು 1ನೇ ಕ್ಲಾಸ್ ಒಳಗಿದ್ದಾಗ ಯಾವ ಊರಲ್ಲಿ ಓದ್ತಿದ್ರಿ, ಯಾವ ಶಾಲೆಯಲ್ಲಿ ಓದ್ತಿದ್ರಿ, ಯಾವ ಟೀಚರ್ ಓದಿಸ್ತಿದ್ರು ಅಂತ ರಿಮೈಂಡ್ ಮಾಡಿದಾಗ ಏನಾಗ್ತದೆ? ನೆನಪಿಗೆ ಬರ್ತದಲ್ಲ. ಹಾಗೇನೆ ಆತ್ಮನಲ್ಲಿ ನಾವು ಮಾತಾಡಿದ್ರು ರೆಕಾರ್ಡ್ ಆಗ್ತದೆ, ಹಾಡಿದ್ರು ರೆಕಾರ್ಡ್ ಆಗ್ತದೆ, ಹತ್ತರು ರೆಕಾರ್ಡ್ ಆಗ್ತದೆ, ಆಟ ಆಡಿದ್ರು ಏನ್ ಮಾಡ್ತೀವಿ ಎಲ್ಲವೂ ಏನಾಗ್ತದೆ? ರೆಕಾರ್ಡ್ ಆಗ್ತದೆ. ಅದಕ್ಕೆ ಹಣೆ ಬರಹ, ಭಾಗ್ಯ, ಅದೃಷ್ಟ ಅಂತ ಹೇಳಿದೀವಿ. ಅದೃಷ್ಟದ ರೇಖೆ ನೋಡ್ಬೇಕು ಅಂತಂದ್ರೆ ಕೈಯೊಳಗೆ ಹಸ್ತರೇಖೆ ನೋಡ್ತಾರೆ, ಮಸ್ತಕದ ರೇಖೆಯನ್ನ ನೋಡ್ತಾರೆ. ಯಾಕಂದ್ರೆ ನಾವೇನ್ ಕರ್ಮ ಮಾಡಿದ್ದೀವಿ ಅದು ಆತ್ಮನಲ್ಲಿ ರೆಕಾರ್ಡ್ ಆಗ್ತದೆ. ಆ ಆಧಾರದ ಮೇಲೆ ಒಳ್ಳೆ ಕರ್ಮ ಮಾಡಿದಾಗ ಪುಣ್ಯಾತ್ಮರು, ಧರ್ಮಾತ್ಮರು, ಮಹಾತ್ಮರು, ದೇವಾತ್ಮರು ಅಂತ ಹೇಳಾಗ್ತದೆ. ಕೆಟ್ಟ ಕರ್ಮ ಮಾಡಿದಾಗ ಪಾಪಾತ್ಮ, ನೀಚಾತ್ಮ, ದುರಾತ್ಮ ಅಂತ ಕರೀಲಾಗ್ತದೆ. ಆದ್ರೆ ಕರ್ಮ ಮಾಡೋದು ಯಾವುದು? ದೇಹನೋ ಆತ್ಮನೋ? ಬರೀ ದೇಹ ಇದ್ರೆ ಕೆಲಸ ಮಾಡ್ತದೇನ್ರಿ? ಆತ್ಮ ದೇಹದ ಮೂಲಕ ಕರ್ಮವನ್ನ ಮಾಡ್ತದೆ. ಅದಲ್ರಿ ನಾವು ಕೂತ್ಕೊಂಡು ಕೇಳ್ತಾ ಇದ್ದೀವಿ, ಆತ್ಮನೇ ಇಲ್ಲ, ಬರೀ ದೇಹ ಇತ್ತು ಅಂದ್ರೆ ಕೂತ್ಕೋತಿತ್ತೇನ್ರಿ? ಕೇಳ್ತಿತ್ತೇನು? ಮಾತಾಡ್ತಿತ್ತೇನು? ಇಲ್ಲ. ಈ ಎಲ್ಲ ಕಾರ್ಯ ಮಾಡುವುದು ಆತ್ಮನೇ ಈ ದೇಹದ ಮೂಲಕ ಮಾಡ್ತದೆ. ಅದಕ್ಕೆ ಆತ್ಮ ಈ ದೇಹದ ಒಳಗೆ ಹಣೆಯ ಮಧ್ಯದಲ್ಲಿ ಇದೆ. ಆತ್ಮ ಇರುವಂತಹ ಸ್ಥಾನ ಯಾವುದು ಅಂದ್ರೆ ಮೆದುಳಿನ ಮಧ್ಯದಲ್ಲಿ, ಮುಖದ ಮುಂಭಾಗದಲ್ಲಿ, ಹಣೆಯ ಮಧ್ಯದಲ್ಲಿ ಅಂತ ತೋರಿಸಲಾಗ್ತದೆ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಣೆಗೆ ಕುಂಕುಮ ಹಚ್ಚೋದು, ತಿಲಕ ಹಚ್ಚೋದು, ಪ್ರಸಾದ ಹಚ್ಚೋದು
ಹಿಂದಿನ ಕಾಲದಿಂದಲೂ ಬಂದದ್ದು. ಹಿಂದಿನ ಕಾಲದಲ್ಲಿ ಸ್ತ್ರೀ ಪುರುಷ ಎಲ್ಲರೂ ಕುಂಕುಮ ಹಚ್ಚುತ್ತಿದ್ರು. ಆದರೆ ಈಗ ಸ್ತ್ರೀಯರಷ್ಟೇ ಹಚ್ಚಿಕೊಳ್ತಾರೆ. ಹಬ್ಬ ಹರಿದಿನದಲ್ಲಿ ಮಂದಿರಗಳಲ್ಲಿ ಮಾತ್ರ ಪುರುಷರು ಹಚ್ಚಿಕೊಳ್ತಾರೆ. ಯಾಕೆ ಈ ಕುಂಕುಮ ಹಚ್ಚುತ್ತಾರೆ, ಕೆಂಪು ಕುಂಕುಮ ಹಚ್ಚುತ್ತಾರೆ ಅಂದರೆ, ನಾನು ಆತ್ಮ ಪ್ರಕಾಶ ಸ್ವರೂಪ ಇದ್ದೇನೆ, ನಾನು ಆತ್ಮ ಹಣೆಯ ಮಧ್ಯದಲ್ಲಿದ್ದೇನೆ ಅನ್ನೋದಕ್ಕಾಗಿ. ಆಮೇಲೆ ಹಣೆ ಬರಹ, ಭಾಗ್ಯ, ಅದೃಷ್ಟ ಅಂತ ಹಣೆಗೆನೆ ಕೈ ಹೆಚ್ಚುತ್ತೀವಿ. ಯಾಕಂದ್ರೆ ಆತ್ಮ ಈ ದೇಹದಲ್ಲಿ ಇರುವಂತಹ ಸ್ಥಾನ ಹಣೆಯ ಮಧ್ಯದಲ್ಲಿ. ಆಮೇಲೆ ಎಷ್ಟೋ ಸಮಾಜದಲ್ಲಿ, ಎಷ್ಟೋ ಒಂದು ಮತಗಳಲ್ಲಿ, ಪಂಥಗಳಲ್ಲಿ ಏನಾಗ್ತದೆ, ಪತಿ ತೀರ್ಕೊಂಡು ಹೋದ್ಮೇಲೆ ಕುಂಕುಮ ಹಚ್ಕೊಳ್ಬಾರ್ದು ಅಂತ ಪದ್ಧತಿ ಹಿಂದಿನ ಕಾಲದಲ್ಲಿ ಇತ್ತು. ಅದಕ್ಕೆ ಹಿರಿಯರು ಏನ್ ಮಾಡಿದ್ರು, ಪತಿ ಹೋದ್ಮೇಲೂ ಕೂಡ ಈ ಹಣಸೆ ಬಟ್ಟು ಅಂತ ಹಾಕೊಳ್ತಿದ್ರು. ಇದು ನನ್ನ ಆತ್ಮನ ಸ್ಮೃತಿ ಇರಲಿ ಅಂತ. ಕುಂಕುಮ ಇಲ್ಲ ಅಂದ್ರೂ ಸಹಿತ ಆತ್ಮನ ಸ್ಮೃತಿ, ಯಾವಾಗ ಈ ದೇಹ ಹೋಗ್ತದೆ ಹೋಗುವವರೆಗೂ ಇದು ನನ್ನ ಜೊತೆಗಿರ್ತದೆ ಅಂತ ಆ ಒಂದು ಹಣಸೆ ಬಟ್ಟನ್ನು ಹಾಕುವಂತ ಪದ್ಧತಿ ಇತ್ತು. ಅದಕ್ಕೆ ನನ್ನ ಆತ್ಮ ಇರುವಂತಹ ಸ್ಥಾನ ಪ್ರಕೃತಿಯ ಮಧ್ಯದಲ್ಲಿ. ಆತ್ಮದ ಗುಣಗಳು ಶಾಂತಿ, ಪ್ರೀತಿ, ಆನಂದ, ಸುಖ, ಜ್ಞಾನ, ಪವಿತ್ರತೆ, ಶಕ್ತಿ. ಈ 7 ಗುಣಗಳು ಆತ್ಮನ ಗುಣಗಳು. ಅವ್ಯಾವ್ದ್ರಿ? ಶಾಂತಿ, ಪ್ರೀತಿ, ಆನಂದ, ಸುಖ, ಜ್ಞಾನ, ಪವಿತ್ರತೆ, ಶಕ್ತಿ. ಈ 7 ಗುಣಗಳು ಆತ್ಮನ ಗುಣಗಳು. ಅದಕ್ಕೆ ಸತೋ ಗುಣಿ ಆತ್ಮ ಅಂತ ಕರೆಯಲಾಗ್ತದೆ. ನಾವು ಆತ್ಮನಲ್ಲಿ ಎಲ್ಲರಲ್ಲಿಯೂ ಇವು 7 ಗುಣಗಳು ನಮ್ಮ ಒಳಗಡೆ ಇದ್ದಾವೆ. ಆದರೆ ನಮ್ಮ ಆತ್ಮನ ಸ್ವಧರ್ಮನೇ ಶಾಂತಿ. ಆತ್ಮನ ಸ್ವಧರ್ಮ ಶಾಂತಿ. ನಾವು ಶಾಂತಿ ನನ್ನ ಸ್ವಧರ್ಮ ಅನ್ನೋದನ್ನ ಮರೆತುಬಿಟ್ಟಿದ್ದೀವಿ. ಶಾಂತಿನೇ ಇಲ್ಲ, ಶಾಂತಿನೇ ಇಲ್ಲ, ಶಾಂತಿನೇ ಇಲ್ಲ ಅಂತ ಅನುಭವ ಮಾಡ್ತೀವಿ. ಯಾಕೆ ಅಂದ್ರೆ ನಾನು ಆತ್ಮ ಅನ್ನೋದನ್ನ ಮರೆತು ನಾನು ದೇಹ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ನಾನು ದೇಹ ಅಂತ ತಿಳ್ಕೊಂಡಿರೋ ಕಾರಣದಿಂದ ಈ ದೇಹದ ಭಾವನೆ, ದೇಹದ ಗುಣಗಳಲ್ಲಿ ಬಂದ್ಬಿಟ್ಟಿದ್ದೀವಿ. ದೇಹದ ಗುಣಗಳು ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯ, ದ್ವೇಷ, ಭಯ, ಚಿಂತೆ, ರೋಗ, ಇವೆಲ್ಲ ಈ ದೇಹದ ಗುಣಗಳು. ನನ್ನ ಆತ್ಮ ಅಂತ ತಿಳ್ಕೊಂಡಾಗ ಈ ದೇಹ ಅನ್ನೋದನ್ನ ಏನ್ ಮಾಡಿದ್ದೀವಿ? ಮರ್ತ್ಬಿಟ್ಟಿದ್ದೀವಿ. ದೇಹದ ದೇಹ ಅನ್ನೋದನ್ನ ತಿಳ್ಕೊಂಡಿದ್ದೀವಿ, ಆತ್ಮ ಅನ್ನೋದನ್ನ ಮರ್ತಿದ್ದೀವಿ. ಈಗ ನಾವು ಕಲಿತಾ ಇರೋದೇನು, ಈಗ ನಾವು ಮಾಡ್ತಾ ಇರೋದು ಏನು ಅಂತಂದ್ರೆ, ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾ ಇರೋದು ಏನು ಅಂತಂದ್ರೆ, ನಾನು ಈ ದೇಹ ಅಲ್ಲ, ನಾನು ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಹೌದಲ್ರಿ? ಇವತ್ತು ತಿಳ್ಕೊಬೇಕಾಗಿದೆ. ಅದಕ್ಕೆ ತನ್ನ ತಾನು ಅರಿದೊಡೆ ಇನ್ನೇನು ಅಂತ ಹೇಳಿ ಅರಿವೇ ಗುರು ಅಂತ ಹೇಳಿದ್ರು. ಅದಕ್ಕೆ ನಾ ಯಾವಾಗ ನನ್ನನ್ನ ನಾನು ತಿಳಿಸ್ಕೊಳ್ತೀನೋ ಆಗ ಇದೇ ದೇಹ ನಾನಲ್ಲ, ಚೈತನ್ಯ ಶಕ್ತಿ ಆತ್ಮ ಅಂತ ತಿಳ್ಕೊಂಡಾಗ ಇದಕ್ಕೆ ಹೇಳಾಗ್ತದೆ ಅರಿವೇ ಗುರು ಅಂತ. ಇದಕ್ಕೆ ಸದಾ ಕಾಲ ಇದನ್ನೇ ಅಭ್ಯಾಸ ಮಾಡಬೇಕಾಗಿದೆ. ನನ್ನ ಆತ್ಮ ಇದ್ದೇನೆ, ನಾನು ಶಾಂತ ಸ್ವರೂಪಾತ್ಮ, ಆನಂದ ಸ್ವರೂಪಾತ್ಮ, ಪ್ರೇಮ ಸ್ವರೂಪಾತ್ಮ, ಜ್ಞಾನ ಸ್ವರೂಪಾತ್ಮ, ಶಕ್ತಿ ಸ್ವರೂಪಾತ್ಮ, ಪವಿತ್ರ ಆತ್ಮ. ಈ ರೀತಿ ನಾನು ಆತ್ಮ ಅನ್ನುವಂಥದ್ದು ಅಭ್ಯಾಸ ಮಾಡಬೇಕಾಗಿದೆ. ಇದಕ್ಕೆ ಹೇಳಾಗ್ತದೆ ಅಧ್ಯಾತ್ಮ. ಆತ್ಮದ ಅಧ್ಯಯನ. ಅಧ್ಯಾತ್ಮ ಅಂದ್ರೆ ಮನೆ ಮಠ ಬಿಟ್ಟು ಕಾಡಿಗೆ ಹೋಗೋದು, ಎಲ್ಲ ಸಂಸಾರ ಬಿಟ್ಬಿಡೋದು ಅಂತ ಅರ್ಥ ಅಲ್ಲ. ಆತ್ಮನ ಅರಿವು ಮಾಡಿಕೊಂಡು ಆತ್ಮದ ಅಧ್ಯಯನ ಮಾಡೋದು. ಅರಿವಾಯ್ತು ಅಷ್ಟೇ ಅಂತಿಲ್ಲ, ಅರಿವು ಆದ್ಮೇಲೆ ಅದನ್ನ ಅಧ್ಯಯನ ಮಾಡೋದು, ಆ ಒಂದು ಅನುಭವ ಮಾಡೋದು. ಅದಕ್ಕೆ ಸ್ವಾನುಭವ ಅಂತ ಹೇಳಲಾಗ್ತದೆ, ಆತ್ಮಾನುಭೂತಿ ಅಂತ ಹೇಳಲಾಗ್ತದೆ, ಆತ್ಮದ ಅನುಭವ ಅಂತ ಹೇಳಲಾಗ್ತದೆ. ಅದಕ್ಕೆ ಯಾವಾಗ ನನ್ನನ್ನು ನಾನು ಯಾರು ಅಂತ ತಿಳ್ಕೊಂಡು ಆ ಸ್ಥಿತಿಯೊಳಗಡೆ ಇದ್ದು ಅನುಭವ ಮಾಡ್ತೀವೋ ಅದಕ್ಕೆ ಅಧ್ಯಾತ್ಮ ಅಂತ ಹೇಳಲಾಗ್ತದೆ. ಅದಕ್ಕೆ ನಾನು ಆತ್ಮ ಇದ್ದೇನೆ, ಆತ್ಮದ ಗುಣಗಳು ಯಾವುದು ಅನ್ನೋದನ್ನು ತಿಳಿದು ಆ ಸ್ಥಿತಿಯೊಳಗೆ ಇರುವಂತಹ ಅಭ್ಯಾಸ ನಾವು ಮಾಡಬೇಕು. ಈಗ ನೋಡ್ರಿ, ಗುಲಾಬ್ ಜಾಮೂನ್ ಮಾಡ್ತೀರಿ, ಹಿಟ್ಟಿನ ಉಂಡೆ ಮಾಡಿ
ಎಣ್ಣೆಯೊಳಗೆ ಕರೆದು ಸಕ್ಕರೆ ಪಾಕೊಳಗೆ ಹಾಕ್ತೀವಿ. ಸಕ್ಕರೆ ಪಾಕೊಳಗೆ ಹಾಕೋಕ್ಕಿಂತ ಪೂರ್ವದಲ್ಲಿ ಆ ಹಿಟ್ಟು ಏನಿರ್ತದೆ ಸಪ್ಪೆ ಇರ್ತದೆ. ಯಾವಾಗ ಪಾಕ್ ಒಳಗಡೆ ಹಾಕ್ತೀರಿ, ಹಾಕಿ ಅದನ್ನು ಸ್ವಲ್ಪ ಸಮಯ ಬಿಡ್ತೀರಿ. ಬಿಟ್ಟ ಮೇಲೆ ಅದೆಲ್ಲ ಪಾಕನ್ನು ಹಿಡ್ಕೊಂಡ್ಬಿಡ್ತದೆ. ಆಗ ಅದು ಏನಾಗ್ತದೆ ರೀ, ಸಿಹಿ ಆಗ್ತದೆ, ಗುಣ ಪರಿವರ್ತನೆ ಆಗ್ತದೆ. ಹಾಗೇನೆ ನಾನು ಆತ್ಮ ಶಾಂತ ಸ್ವರೂಪ ಇದ್ದೇನೆ, ಇದೇ ಸ್ಥಿತಿಯೊಳಗೆ ಎಷ್ಟು ಸಮಯ ಇರುವಂಥ ಅಭ್ಯಾಸ ಮಾಡ್ತೀವಿ ಅಷ್ಟು ಆ ಶಾಂತಿ ಅನ್ನುವಂಥ ಗುಣ ನನ್ನ ಸ್ವಧರ್ಮ ಆಗ್ತದೆ. ಆ ಒಂದು ಶಕ್ತಿಯ ರೂಪದಲ್ಲಿ ಜಾಗೃತ ಆಗ್ತದೆ. ಇದೇ ಅಭ್ಯಾಸ ಮಾಡೋದು. ನಾನು ಶಾಂತ ಸ್ವರೂಪ ಆತ್ಮ ಇದ್ದೇನೆ, ಆ ಶಾಂತಿಯ ಅನುಭೂತಿ ಮಾಡೋದು. ಎಷ್ಟೆಷ್ಟು ಅನುಭವ ಮಾಡ್ತಾ 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 ಹೋಗ್ತೀವಿ, ಆ ಇಂದ್ರಿಯಾತೀತ ಆನಂದದ ಅನುಭವ ಆಗ್ತದೆ. ನಾನು ಶಾಂತ ಸ್ವರೂಪಾತ್ಮ, ಪ್ರೇಮ ಸ್ವರೂಪಾತ್ಮ, ಆನಂದ ಸ್ವರೂಪಾತ್ಮ, ಸುಖ ಸ್ವರೂಪಾತ್ಮ, ಈ ರೀತಿ ಅಭ್ಯಾಸ ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಹೆಸರಿಟ್ಟರು 12 ದಿವಸಕ್ಕೂ 13 ದಿವಸಕ್ಕೂ ತಂದೆ ತಾಯಿ ಹೆಸರಿಟ್ಟರು, ನಮ್ಮ ಪರಿಚಯಕ್ಕಾಗಿ ಈ ದೇಹಕ್ಕೆ ಹೆಸರಿಟ್ಟರು, ಹೌದೇನು? ಅವಾಗಿನಿಂದ ನಾವು ಏನಂತ ಹೇಳ್ಕೊತ ಬಂದೀವಿ, ಆ ಹೆಸರೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿವಿ. ನಮ್ಮ ಹೆಸರು ನಾವು ಯಾರನ್ನೇ ಕರೆದ್ರು ಸಹಿತ ಏನು ಮಾಡ್ತೀವಿ, ನನ್ನೇ ಕರೆದ್ರೇನು ಅಂತ ತಿರುಗಿ ನೋಡ್ತೀವಿ. ಆ ರೀತಿ ಆ ಹೆಸರೇ ನಾನು ಅಂತ ಬೆಸ್ಕೊಂಡ್ಬಿಟ್ಟಿವಿ. ಹಾಗೆ ಈಗ ಏನು ಅಭ್ಯಾಸ ಮಾಡಬೇಕು ಅಂದರೆ, ಆ ಹೆಸರು ನಾನಲ್ಲ, ನಾನು ಚೈತನ್ಯ ಶಕ್ತಿ ಆತ್ಮ, ನಾನು ಶಾಂತ ಸ್ವರೂಪ ಆತ್ಮ, ನಾನು ಪವಿತ್ರ ಆತ್ಮ, ನಾನು ಶ್ರೇಷ್ಠ ಆತ್ಮ, ನಾನು ಪುಣ್ಯಾತ್ಮ, ನಾನು ದೇವಾತ್ಮ, ನಾನು ಧರ್ಮಾತ್ಮ, ಈ ರೀತಿ ನಾನು ಆತ್ಮ 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 ಅಂತ ಅಭ್ಯಾಸ ಮಾಡಬೇಕಾಗಿದೆ. ಇದಕ್ಕೆ ಆತ್ಮದ ಅಭ್ಯಾಸಕ್ಕೆ ಅಧ್ಯಾತ್ಮ ಅಂತ ಕರೀತೀವಿ. ಯಾಕೆ ಈ ಅಭ್ಯಾಸ ಮಾಡಬೇಕು ಅಂದರೆ, ನಾವು ನಮ್ಮಲ್ಲಿರುವಂತಹ ಶಕ್ತಿಯನ್ನು ಮರ್ತಿದ್ದೀವಿ, ಪುನಃ ಜಾಗೃತ ಮಾಡ್ಕೊಳ್ಬೇಕಾಗಿದೆ. ಈಗ ನೋಡ್ರಿ, ಯಾರಾದರೂ ನಿಮ್ಮ ಮನೆಗೆ ಬಂದು ನಿಮಗೆ ಬಹಳ ಮಹಿಮೆ ಮಾಡ್ತಾರೆ. ಎಷ್ಟು ಒಳ್ಳೆಯವರಿದ್ದೀರಿ, ನೀವೆಷ್ಟು ಉಪಕಾರ ಮಾಡಿದ್ದೀರಿ, ನಿಮ್ಮ ಉಪಕಾರ ನಾವು ಸಾಯುವವರೆಗೂ ಮರೆಯುವುದಿಲ್ಲ, ದಿನ ಹೇಳ್ಬೇಕಾದ್ರೆ ಮಲ್ಕೊಳ್ಬೇಕಾದ್ರೆ ನಿಮ್ಮ ನೆನಪಿಂದೇ ಮಾಡ್ತೀವಿ, ಭಾಳ ನಿಮ್ಮನ್ನು ಮರೆಯೋದಕ್ಕಾಗೋದಿಲ್ಲ, ನೀವು ಎಷ್ಟು ನೆನಪು ಮಾಡಿದ್ರು ಎಷ್ಟು ಮಹಿಮಾ ಮಾಡಿದ್ರು ಕಡಿಮೆನೆ ಅಂತ ಹೇಳ್ತಾರೆ. ಅವಾಗ ನಿಮ್ಗೇನು ಅನ್ನಿಸ್ತದೆ ರೀ, ಖುಷಿ ಆಗ್ತದೆ. ಮತ್ತು ಅವರೇ ಮತ್ತೊಮ್ಮೆ ಬರ್ತಾರೆ, ಮತ್ತೇನಂತಾರೆ, ನಿಂದನೆ ಬೈತಾರೆ ಭಾಳಷ್ಟು. ಏನ್ರಿ ನೀವೇನು ಉಪಯೋಗ ಇಲ್ಲ, ನೀವು ಭೂಮಿಗೆ ಭಾರ ಇದ್ದೀರಿ, ನೀವೇನು ಮಾಡಿರಿ, ನೀವು ಯಾತಕ್ಕೆ ಭೂಮಿ ಮೇಲೆ ಹುಟ್ಟಿರಿ, ನಮಗಿಂತ ನೀವೇನು ಉಪಯೋಗ ಅಂತ ಒದರಾಡ್ತಾರೆ. ಅವಾಗ ಏನು ಅನ್ನಿಸ್ತದೆ ರೀ, ದುಃಖ ಆಗ್ತದೆ. ಅವರು ಬಂದು ಮಹಿಮಾ ಮಾಡಿದಾಗೂ ನೀವೇ ಇದ್ರಿ, ಅವ್ರು ಬಂದು ನಿಂದನೆ ಮಾಡಿದಾಗೂ ನೀವೇ ಇದ್ದೀರಿ. ಆಗ ಖುಷಿ ಆಯಿತು, ಈಗ ದುಃಖ ಆಗ್ತದೆ. ಯಾಕೆ ಅಂದರೆ, ನಾವು ನಮ್ಮಲ್ಲಿ ಸಹನೆ ಮಾಡ್ಕೊಳ್ಳುವಂಥ ಶಕ್ತಿ, ಪರೀಕ್ಷೆ ಮಾಡುವಂಥ ಶಕ್ತಿ, ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ, ನಿರ್ಣಯ ಮಾಡುವಂಥ ಶಕ್ತಿ, ಅದು ಯಾವುದು ಶಕ್ತಿ ನಮ್ಮಲ್ಲಿ ಇಲ್ಲ. ಆ ಕಾರಣದಿಂದ ಅವ್ರು ಬಂದು ಒಂದಂದರು ಮನಸ್ಸು ಹಿಂಗಾಯಿತು, ಮತ್ತೊಬ್ರು ಬಂದು ಮತ್ತೊಬ್ರು ಅಂದರು ಮತ್ತೊಂದಾಯಿತು, ಮತ್ತೊಬ್ರು ಒಂದು ಮತ್ತೆ ಬೈದರು, ಮತ್ತು ಮನಸ್ಸು ಬೇಜಾರಾಯಿತು. ಈ ರೀತಿ ಇಡೀ ದಿನದಲ್ಲಿ ಮನಸ್ಸು ಏನಾಗ್ತದ್ರಿ, ಬೈದಾಟ ಬೈದಾಟ ಬೈದಾಟ. ಒಂದು ಕಂಬ ಉಸುಕೊಳಗೆ ಹಾಕಿವಿ, ನೆಟ್ಟಿವಿ, ಈ ಕಡೆ ಬಂದು ಈ ಕಡೆ ನುಗ್ಗಿಸ್ತಾರೆ, ಈ ಕಡೆ ಬಾಗ್ತದೆ, ಈ ಕಡೆ ಬಂದು ಈ ಕಡೆ ನುಗ್ಗಿಸ್ತಾರೆ, ಈ ಕಡೆ ಬಾಗ್ತದೆ, ಈ ಕಡೆ ಬಂದು ಈ ಕಡೆ ನುಗ್ಗಿಸ್ತಾರೆ, ಈ ಕಡೆ ಬಾಗ್ತದೆ. ಯಾವ ಕಡೆ ಅದನ್ನು ಒತ್ತುತ್ತಾರೋ ಅವಾಗ ಏನಾಗ್ತದೆ ಅಂದರು, ಎಲ್ಲ ಕಡೆಗೂ ಬಾಕೊಂತ ಹೋಗ್ತದೆ. ಯಾಕೆ ಅಂತಂದರೆ ಅದರಲ್ಲಿ ಶಕ್ತಿ ಇಲ್ಲ. ಅದು ಸಿಮೆಂಟ್ ಹಾಕಿದ್ರೆ ಏನಾಗ್ತಿತ್ತು, ಗಟ್ಟಿ ಆಗ್ತಿತ್ತು, ಬೇಕಾದವ್ರು ಬಂದು ಬೇಕಾದ್ ಮಾಡಿದ್ರು ಅದು ಅಲ್ಗಾಡ್ತಿರ್ಲಿಲ್ಲ. ಶಕ್ತಿ ಇಲ್ಲ, ಅದಕ್ಕೆ ಅಲ್ಗಾಡ್ತದೆ. ಅದೇ ತೆರನಾಗಿ ನಮ್ಮಲ್ಲಿನೂ ಕೂಡ ಆತ್ಮದ ಬಲ ಇಲ್ಲದ ಕಾರಣದಿಂದ ಯಾರೇನಂತಾರೋ ಅದೆಲ್ಲ ನಮ್ಮ ಮನಸ್ಸನ್ನು ಏನು ಮಾಡ್ತದೆ, ಒಮ್ಮೆ ಒಯ್ದಾಡಿಸ್ತದೆ. ಏರುಪೇರಿನಲ್ಲಿ ಬರ್ತೀವಿ, ಆವಾಗ ಟೆನ್ಷನ್ ಆಗ್ತದೆ, ಬೇಜಾರಾಗ್ತದೆ, ಸಿಟ್ಟು ಬರ್ತದೆ, ಅಶಾಂತಿ ಆಗ್ತದೆ, ದುಃಖ ಆಗ್ತದೆ. ಅದಕ್ಕೆಲ್ಲ ಕಾರಣ ಏನು ಅಂದರೆ, ನಮ್ಮ ಒಳಗಡೆ ಇರುವಂತಹ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಪುನಃ ಆ ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಆತ್ಮದ ಅಭ್ಯಾಸವನ್ನು ಮಾಡಬೇಕು. ಆತ್ಮದ ಅಭ್ಯಾಸ ಯಾಕೆ ಮಾಡಬೇಕು?
ಅಧ್ಯಾತ್ಮ ನಮಗೆ ಯಾಕೆ ಬೇಕು ಅಂತಂದರೆ ನಮ್ಮ ಒಳಗಡೆ ಇರುವಂತಹ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳೋದಕ್ಕಾಗಿ ಅಧ್ಯಾತ್ಮ ಬೇಕು. ಅದಕ್ಕಾಗಿ ಒಂದು ದಿನ ನಾವು ತಿಳ್ಕೊಂಡಿವಿ ಅಂತಂದರೆ ಇಲ್ಲ, ಪ್ರತಿದಿನನೂ ಏನು ಮಾಡಬೇಕಾಗ್ತದೆ, ಅಭ್ಯಾಸ ಮಾಡಬೇಕು. ಅದಕ್ಕೆ ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗ್ತೀವಿ. ಈಗ ರೊಟ್ಟಿ ಮಾಡೋದು ಹೆಂಗೆ ಅಂತ ಫಸ್ಟ್ ದಿನ ಕಲ್ಕೊಳ್ಬೇಕು ಅಂದರೆ ಭಾಳ ಕಷ್ಟದಪ್ಪ ಅಂತ ಅಂತಿದ್ರಿ. ಆದರೆ ಇವತ್ತು ರೊಟ್ಟಿ ಮಾಡು ಅಂತಂದರೆ ಕಣ್ಣು ಮುಚ್ಚಿ ಮಾಡ್ತಿದ್ರಿ, ಬೇಕಾದಷ್ಟು ತಗೊಂಬರಿ, ಬೇಕಾದಷ್ಟು ಮಾಡ್ತೀವಿ ಅಂತೀವಿ. ಯಾಕಂದ್ರೆ ಏನಾಗ್ಬಿಟ್ಟದ್ರಿ, ಅಭ್ಯಾಸ ಆಗ್ಬಿಡ್ತು. ಹಾಗೆ ನಾವು ಕೂಡ ನನ್ನ ಆತ್ಮ ಅಂತ ಎಷ್ಟೆಷ್ಟು ಅಭ್ಯಾಸ ಮಾಡ್ತೀನಿ ಅದು ನಮ್ಮನ್ನ ಏನು ಮಾಡ್ತದ್ರಿ, ಶಕ್ತಿಶಾಲಿ ಮಾಡ್ತದೆ. ಆ ಶಾಂತಿ ಶಕ್ತಿ, ಸಹನೆ ಶಕ್ತಿ, ಕರುಣೆ ಶಕ್ತಿ, ದಯಾಶಕ್ತಿ, ಈ ಎಲ್ಲ ಶಕ್ತಿಗಳು ನನ್ನಲ್ಲಿ ಏನಾಗ್ತದ್ರಿ, ಜಾಗೃತ ಆಗ್ತದೆ. ಅದಕ್ಕೆ ಈ ಒಂದು ಅಧ್ಯಾತ್ಮವನ್ನು ತಿಳ್ಕೊಳ್ಳೋದು. ನಿಮಗೆ ತಿಳ್ಕೊಡ್ರಿ, ಆತ್ಮ ಅಂದರೆ ತಿಳ್ಕೊಡ್ರಿ, ಪರಮಾತ್ಮ ಅಂದರೆ ತಿಳ್ಕೊಡ್ರಿ, ಪರಮಾತ್ಮ ನೆನಪು ಮಾಡೋದು ತಿಳ್ಕೊಡ್ರಿ, ಬರ್ರಿ ಆಶ್ರಮ ಬರ್ರಿ, ಒಂದು ಶಾಂತಿ ಬರ್ರಿ, ತಿಳ್ಕೊಡ್ರಿ ಅಂತ ಕರೆಯೋದು ಯಾಕೆ ಅಂತಂದ್ರೆ ನಮ್ಮ ಮನಸ್ಸನ್ನ ಸಶಕ್ತ ಮಾಡ್ಕೊಳ್ಳೋದಕ್ಕಾಗಿ. ಈಗ ಇಬ್ಬರು ವ್ಯಕ್ತಿ ಇದ್ದಾರೆ, ಒಬ್ಬನು ವೀಕ್ ಇದ್ದಾನೆ, ಒಬ್ಬನು ಸ್ಟ್ರಾಂಗ್ ಇದ್ದಾನೆ. ಸ್ಟ್ರಾಂಗ್ ಇರುವವನಿಗೆ ಒಂದು ಗ್ಲಾಸ್ ನೀರು ತಂದ್ಕೊಡಪ್ಪ ಅಂತ ಪಟ್ಟನೆ ಎದ್ದು ಓಡೋಗಿ ತಂದು ಕೊಡ್ತಾನೆ. ಮತ್ತೆ ಬೇಕೇನು ಹೇಳಿದ್ರೆ ಇನ್ನೊಂದಿಷ್ಟು ಬೇಕೇನು ಹೇಳಿ ತಂದು ಕೊಡ್ತೀನಿ, ಇನ್ನೊಬ್ಬನೇ ನೋಡ್ಬೇಡ್ರಿ ಕೊಡ್ತೀನಿ ಅಂತ. ಆದರೆ ಇನ್ನೊಬ್ಬ ಅಶಕ್ತಿ ಇದ್ದಾನೆ, ಅವನಿಗೊಂದು ಗ್ಲಾಸ್ ನೀರು ಕೊಡಪ್ಪ ಅಂದರೆ ಅವನಿಗೆಲ್ಲ ಬಿಟ್ಟು ಇರೋದೇ ಕಷ್ಟ. ಏನು ಕಾಡ್ತಾರಪ್ಪ ಇವರು, ಇಲ್ಲಿ ಕೂಡೋದು ಬಿಟ್ಟು ನಾ ಇಲ್ಲಿ ಇರಲಿಲ್ಲ ಅಂದ್ರೆ ಚಲೋ ಇರ್ತಿತ್ತು, ಅಥವಾ ನಾ ಇರೋದು ಬಿಟ್ಟು ಇನ್ನು ಸತ್ತಿದ್ರೆ ಚಲೋ ಇರ್ತಿದ್ರು, ಇವ್ರು ಎಷ್ಟು ಕಾಡ್ತಾರೆ ನನಗೆ. ಕೆಲಸ ಇಬ್ಬರಿಗೂ ಒಂದೇ, ಇವನಿಗೆ ಭಾರ ಆಯಿತು, ಇವನಿಗೆ ಹಗುರ ಆಯಿತು. ಅದೇ ಥರನಾಗಿ ನಮಗೂ ಕೂಡ ಏನಾಗ್ಬಿಟ್ಟದೆ ಅಂತಂದರೆ ಮನಸ್ಸು ವೀಕ್ ಆಗಿರೋ ಕಾರಣದಿಂದ ಸಣ್ಣ ಮಾತನ್ನು ಕೂಡ ನಮ್ಗೇನಾಗ್ತಾವ್ರಿ, ಭಾರ ಆಗ್ತವೆ. ಏನು ದೊಡ್ಡದು ಮಾತಿಲ್ಲ, ದೊಡ್ಡ ಕೆಲಸ ಇಲ್ಲ, ಅದೇನಾಗ್ತದೆ ನಮ್ಮ ಮನಸ್ಸು ವೀಕ್ ಆಗಿರೋ ಕಾರಣದಿಂದ ಸಣ್ಣ ಪುಟ್ಟ ವಿಚಾರಗಳು ನಮಗೆ ಭಾರ ಆಗ್ತವೆ. ಆ ಭಾರ ಆಗೋದ್ರಿಂದ ಟೆನ್ಷನ್ ಮಾಡ್ಕೊಳ್ತೀವಿ. ಟೆನ್ಷನ್ನಿಂದ ಅನೇಕ ರೂಪದ ಮಾನಸಿಕ, ದೈಹಿಕ, ಪಾರಿವಾರಿಕ, ಸಾಮಾಜಿಕ ಎಲ್ಲ ರೋಗಗಳು, ಎಲ್ಲ ಅವ್ಯವಸ್ಥೆಗಳಾಗೋದಕ್ಕೆ ಕಾರಣ ಏನು ಅಂದರೆ ನನ್ನ ಆತ್ಮ ಅನ್ನೋದನ್ನು ತಿಳ್ಕೊಳ್ತೇ ಇರೋದು. ಅದಕ್ಕೆ ನನ್ನ ಆತ್ಮ ಅನ್ನುವಂಥದ್ದನ್ನು ಯಾವಾಗ ತಿಳ್ಕೊಳ್ತೀವಿ ಅವಾಗ ಎಲ್ಲ ರೂಪದ ಆರೋಗ್ಯವನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಮಾನಸಿಕವಾಗಿ, ದೈಹಿಕವಾಗಿ, ಪಾರಿವಾರಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೂಪದಿಂದನೂ ನಾವು ಸಮತೋಲನ ಕಾಯ್ಕೊಂಡು ಸುಖ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ನನ್ನ ಆತ್ಮ ಅಂತ ತಿಳ್ಕೋಬೇಕು. ಆಮೇಲೆ ಆತ್ಮದ ರೂಪ ಏನು ಅಂತಂದ್ರೆ ಪಾಯಿಂಟ್ ಆಫ್ ಲೈಟ್, ಜ್ಯೋತಿರ್ಬಿಂದು ಸ್ವರೂಪ. ಅದಕ್ಕೆ ಹೇಳಾಗ್ತದೆ, ಭ್ರುಕುಟಿಗೆ ಬೀಚ್ ಮೇ ಚಮಕ್ತಾ ಹುವ ಅಜಬ್ ಸಿತಾರ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವಂತಹ ಅದ್ಭುತ ನಕ್ಷತ್ರ ಅಂತ ಹೇಳ್ತೀವಿ. ಆತ್ಮದ ಒಂದು ರೂಪ ಬಿಂದು ಸ್ವರೂಪ, ಆತ್ಮದ ರೂಪ ಪ್ರಕಾಶ ಸ್ವರೂಪ. ನಾವು ಆತ್ಮ ಜ್ಯೋತಿ ಸ್ವರೂಪದಲ್ಲಿ ಇದ್ದೀವಿ. ಈಗ ನೋಡ್ರಿ, ಒಂದು ಶವ ಇದೆ, ಒಂದು ಜೀವಂತ ಮನುಷ್ಯ ಇದ್ದಾನೆ. ಎರಡನ್ನೂ ನೋಡ್ರಿ, ಯಾವ್ದು ಕಳೆ ಇದ್ದಾರೆ, ಕಳೆ ಯಾವುದು ಅಂದ್ರೆ ಆತ್ಮದ ಒಳಗಡೆ ದೇಹದಲ್ಲಿ ಪ್ರಾಣ ಇದೆ ಅಂತ, ಆತ್ಮ ಇದೆ ಅಂತಂದ್ರೆ ಅದ್ರ ಕಳೆ ಬೇರೆ ಇದೆ, ಅದೇ ಪ್ರಕಾಶ ಸ್ವರೂಪ. ಆ ಪ್ರಕಾಶ ನಮ್ಮ ಚರ್ಮದ ಕಣ್ಣಿಗೆ ಕಾಣ್ಲಿಕ್ಕಿಲ್ಲ, ಅದರ ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಆತ್ಮವನ್ನ ಕಣ್ಣಿನಿಂದ ನೋಡೋದಕ್ಕೆ ಆಗುದಿಲ್ಲ, ಈ ಚರ್ಮದ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಅರಿವಿನ ಕಣ್ಣಿನಿಂದ, ಜ್ಞಾನದ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಜ್ಞಾನದ ಚಕ್ಷು ಅಂತಲೂ ಕೂಡ ಹೇಳಾಗ್ತದೆ. ಅದಕ್ಕೆ ಆತ್ಮ ಬಿಂದು ಸ್ವರೂಪ, ಜ್ಯೋತಿ ಸ್ವರೂಪ. ಆತ್ಮಕ್ಕೆ ಯಾವುದೇ ಜಾತಿ, ಮತ, ಪಂಥ, ಧರ್ಮ, ಭಾಷೆ, ವೇಷ ಯಾವುದೂ ಭೇದಗಳು ಇಲ್ಲ. ಎಲ್ಲರೂ ಕೂತ್ಕೊಂಡಿದ್ದೀವಿ, ಎಲ್ಲರ ದೇಹದಲ್ಲಿರುವಂಥ ಆತ್ಮ ಒಂದೇ ರೂಪದಲ್ಲಿ ಇದೆ. ಆತ್ಮಕ್ಕೆ ಯಾವುದು ಜಾತಿ, ಪಂಥ, ಮತ ಬೇರೆ ಯಾವುದಿಲ್ಲ. ಸ್ತ್ರೀ ಪುರುಷ ಅನ್ನುವಂಥ ಭೇದ ಇಲ್ಲ, ಶ್ರೀಮಂತ ಬಡವ ಅನ್ನುವಂಥ ಭೇದ ಇಲ್ಲ, ವಿದ್ಯಾವಂತ ಅವಿದ್ಯಾವಂತ ಅನ್ನುವಂಥ ಭೇದ ಇಲ್ಲ, ಆ ದೇಶ ಈ ಭಾಷೆ ಅನ್ನುವಂಥ ಭೇದ ಇಲ್ಲ. ನಾವೆಲ್ಲ ಆತ್ಮಗಳು ಒಂದೇ ರೂಪದಲ್ಲಿ ಇದ್ದೀವಿ. ಒಬ್ಬ ತಂದೆಯ ಮಕ್ಕಳು, ಸಹೋದರ ಆತ್ಮಗಳು ಇದ್ದೀವಿ. ಈ ಮಾತನ್ನು ಯಾತಕ್ಕೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ ನೂರಾರು ಭೇದಗಳು, ಆ ಕಾರಣದಿಂದ ನೂರಾರು ಗದ್ದಲಗಳು,
ನೂರಾರು ಜಗಳಗಳು, ಹೊಡೆದಾಟ, ಹಿಂಸೆ, ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ಅಶಾಂತಿ ಇವೆಲ್ಲದಕ್ಕೂ ಕಾರಣಗಳು ಏನು ಅಂತಂದರೆ ಈ ಅನೇಕ ರೂಪದ ಭೇದಗಳು. ಈ ಭೇದವನ್ನು ಅಳಿಸಬೇಕು ಅಂದರೆ ನಾವೆಲ್ಲರೂ ಜ್ಯೋತಿ ಸ್ವರೂಪ ಆತ್ಮಗಳು, ನಾವೆಲ್ಲ ಸಹೋದರರು ಅಂತ ತಿಳ್ಕೋಬೇಕು. ಯಾವಾಗ ನಾವೆಲ್ಲ ಸಹೋದರರು ಅಂತ ತಿಳ್ಕೊಳ್ತೀವಿ, ಪರಸ್ಪರರಲ್ಲಿ ಬಂಧುತ್ವ ಬರ್ತದೆ, ಬಾಂಧವ್ಯ ಬರ್ತದೆ, ಪರಸ್ಪರರಲ್ಲಿ ಹೊಂದಾಣಿಕೆ ಬರ್ತದೆ, ಪರಸ್ಪರರಲ್ಲಿ ಪ್ರೀತಿ ಸ್ನೇಹ ಬರ್ತದೆ. ಅದಕ್ಕೆ ಒಂದು ಮಗುವಿಂದ ಹಿಡಿದು ಮುಪ್ಪಿನವರೆಗೆ ಈ ಭಾತೃತ್ವದ ಶಿಕ್ಷಣವನ್ನು ಕೊಡಬೇಕು, ಭಾವೈಕ್ಯತೆಯ ಶಿಕ್ಷಣವನ್ನು ಕೊಡಬೇಕು ಅಂದರೆ ನಾನು ಆತ್ಮ ಅನ್ನೋದನ್ನು ಎಲ್ಲರೂ ಅರಿತುಕೊಳ್ಬೇಕು. ಅದಕ್ಕೆ ಒಂದೆರಡು ಮಕ್ಕಳು ಜಗಾಡ್ತಿದ್ವು ಅಂತ ಸ್ಕೂಲಲ್ಲಿ. ಅವ್ರ ಟೀಚರ್ ಯಾಕೆ ಜಗಾಡ್ತೀರಿ ಅಂತ ಕೇಳಿದ್ರಂತೆ. ಆಗ ಒಬ್ಬ ವಿದ್ಯಾರ್ಥಿ ಹೇಳಿದಂತೆ, ನಮ್ಮ ಅಮ್ಮ ಇವನು ಬೇರೆ ಜಾತಿಯವನಿದ್ದಾನೆ, ಇವನ ಜೊತೆಗೆ ಆಟ ಆಡಬೇಡ ಅಂತ ಹೇಳ್ಯಾಳೆ ಅಂತ. ಅವಾಗ ಟೀಚರ್ ಅವರಿಬ್ಬರನ್ನು ಕರ್ಕೊಳ್ತಾರೆ, ಈ ರೀತಿ ಜಗಾಡಬಾರ್ದು ಬರೀ ಅಂತ ಕರ್ಕೊಂಡು ಒಂದು ಬ್ಲಡ್ ಬ್ಯಾಂಕಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತೋರಿಸ್ತಾರೆ, ಇಲ್ಲಿ ಯಾವ ಜಾತಿ ರಕ್ತ ಅಂತ ಕೇಳ್ತಾರೆ. ಮಕ್ಕಳಿಗೆ ತಿಳಿಸ್ಕೊಡ್ಬೇಕಲ್ಲ, ಕೇಳ್ತಾರೆ. ಜಾತಿ ರಕ್ತದ ಮೇಲೆ ಯಾವುದೂ ಜಾತಿ ಇಲ್ಲ, ರಕ್ತ ಗುಂಪಿನ ಮೇಲೆ ಕೊಡಲಾಗ್ತದೆ. ಎಲ್ಲರ ದೇಹದಲ್ಲಿ ಹರಿತಾ ಇರುವಂಥ ರಕ್ತ ಒಂದೇ ಕೆಂಪು ಬಣ್ಣದ್ದು ಅಂತ ತೋರಿಸ್ತಾರೆ. ಅಂದಮೇಲೆ ಈ ರಕ್ತಕ್ಕೆ ಯಾವುದೇ ಜಾತಿ ಮತ ಧರ್ಮ ಅನ್ನೋದು ಇಲ್ಲ. ಈ ವ್ಯಕ್ತಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಇಂಥ ಜಾತಿಯ ರಕ್ತ ನಾವು ಹಿಂದೂ ಇದ್ದೀವಿ, ನಮ್ಮ ಹಿಂದೂಗೆ ರಕ್ತ ಕೊಡ್ರಿ, ನಾವು ಮುಸ್ಲಿಂ ಇದ್ದೀವಿ, ಮುಸ್ಲಿಮ್ಗೆ ರಕ್ತ ಕೊಡ್ರಿ ಅಂದ್ರೆ ಸಿಗ್ತದೆ ಅಲ್ರಿ. ಆ ರಕ್ತಕ್ಕೆ ಭೇದ ಇಲ್ಲ, ಯಾರ್ದಾದ್ರೂ ಗ್ರೂಪ್ ಮೇಲೆ ಹಾಕ್ಬೋದು, ಅದಕ್ಕೆ ಭೇದ ಇಲ್ಲ ಅಂತ ತಿಳಿಸಿ. ಅದೇ ಮಕ್ಕಳನ್ನ ಒಂದು ಹಾಸ್ಪಿಟಲ್ ಕರ್ಕೊಂಡೋದ್ರು. ಅದೇ ತಾನೇ ಜನ್ಮ ಪಡೆದಿರುವಂತಹ ನವಜಾತ ಶಿಶುಗಳನ್ನು ಟ್ರೈನ್ ಒಳಗೆ ನರ್ಸ್ ತಗೊಂಡು ಹೋಗ್ತಿದ್ರು. ಆಗ ಟೀಚರ್ ಕೇಳಿದ್ರು, ಈ ಮಗು ಯಾವ ಜಾತಿದು ಅಂತ. ಆ ಟೀಚರ್ ಹೇಳಿದ್ರು, ಈ ಮಗುವನ್ನು ಈ ಜಾತಿಯ ಆಧಾರದ ಮೇಲೆ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಆ ಮಗುವಿನ ಕಾಲಿನ ಪ್ರಿಂಟ್ ಒಂದು ಕೇಸ್ ಪೇಪರ್ ಮೇಲೆ ಇದೆ, ಅದರ ಮೇಲೆ ಈ ಮಗು ಯಾವ ತಾಯಿದು ಅಂತ ಹೇಳ್ಬೋದು ವಿನಃ ಯಾವ ಜಾತಿದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಗು ಜನ್ಮ ಪಡಿಬೇಕು ಅಂದರೆ ವಿಶ್ವ ಮಾನವನಾಗಿ ಜನ್ಮ ಪಡೀತದೆ, ನಾವು ಬೆಳೆಸಬೇಕು ಅಂದರೆ ಅಲ್ಪ ಮಾನವನನ್ನಾಗಿ ಬೆಳೆಸ್ತೀವಿ ಅಂತ ಒಬ್ಬ ಮಹಾನುಭಾವ ಹೇಳ್ತಾನೆ. ಅದಕ್ಕೆ ಹುಟ್ಟಬೇಕು ಅಂದರೆ ಯಾವುದೂ ಜಾತಿ ಮತ ಪಂಥ ಇಲ್ಲ ಅಂತ ಅಲ್ಲಿ ಗೊತ್ತಾಯಿತು. ಅದೇ ಮಕ್ಕಳನ್ನು ಒಂದು ಶಾಲೆಯೊಳಗೆ ಪದವಿ ಪುರಸ್ಕಾರ ಸಮಾರಂಭ ನಡೆದಿರ್ತದೆ. ಟೀಚರ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ಕೇಳ್ತಾರೆ, ಪದವಿ ಕೊಡ್ತಿರಲ್ಲ, ಯಾವ ಜಾತಿಯವ್ರು ಕೊಡ್ತೀರಿ ಅಂತ. ಅವ್ರು ಹೇಳಿದರು, ಪದವಿ ತಗೊಳ್ಬೇಕು ಅಂದರೆ ಜಾತಿ ಅಲ್ಲ, ವಿದ್ವತ್ತಿನ ಆಧಾರದ ಮೇಲೆ ಅವರಲ್ಲಿರುವಂತಹ ಬುದ್ಧಿವಂತರು ವಿದ್ಯಾವಂತರು ಆ ಆಧಾರದ ಮೇಲೆ ಅವ್ರಿಗೆ ಪದವಿ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಮಕ್ಕಳಿಗೆ ತಿಳಿಸಿದ್ರು ಟೀಚರು, ಇಲ್ಲಿ ಯಾವುದೇ ಜಾತಿಯ ಆಧಾರದ ಮೇಲೆ ಪದವಿ ಪುರಸ್ಕಾರಗಳು ಸಿಗೋದಿಲ್ಲ ಅಂತ. ಅದೇ ಮಕ್ಕಳನ್ನ ಒಂದು ಕಟ್ಟೆ ಮೇಲೆ ಜನ ಎಲ್ಲ ಕೂತ್ಕೊಂಡಿರ್ತಾರೆ, ಮರದ ಕೆಳಗಡೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೇಳ್ತಾರೆ, ಈ ಮರ ನೆರಳು ಕೊಡ್ತದಲ್ಲ, ಯಾವ ಜಾತಿಯವ್ರು ಕೊಡ್ತದೆ? ಆಗ ಅವ್ರು ಹೇಳಿದರು, ಎಲ್ಲ ಜಾತಿಯವರು ನಾವು ಕೂತ್ಕೊಂಡಿದ್ದೀವಿ, ಎಲ್ಲರಿಗೊಂದು ನೆರಳು ಕೊಡ್ತದೆ, ಎಲ್ಲರಿಗೂ ಹಣ್ಣು ಕೊಡ್ತದೆ, ಹೂಕಾಯಿ ಕೊಡ್ತದೆ ಅಂತ. ಅಂದ ಗುರುಗಳು ಹೇಳಿದರು, ಈ ಮರ, ಈ ಗಿಡ, ಈ ಭೂಮಿ, ಈ ಆಕಾಶ, ಈ ಸೂರ್ಯ, ಈ ಚಂದ್ರ, ನಕ್ಷತ್ರ, ಈ ಎಲ್ಲ ತತ್ವಗಳು ಎಲ್ಲರಿಗೂ ಒಂದೇ ಇದ್ದಾವೆ. ಅದಕ್ಕೆ ಹೇಳ್ತಾರೆ, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಅಂತ ಶರಣರು ಹೇಳಿದರು. ಈ ಭೂಮಿ, ನಾವು ಈ ಭೂಮಿ ಮೇಲೆ ಬಂದು ಅದು ಆ ಸ್ಥಾನ, ಇದು ಈ ಸ್ಥಾನ ಅಂತ ಭೇದ ಮಾಡ್ಕೊಂಡಿದ್ದೀವಿ. ಆದರೆ ಎಲ್ಲರೂ ಇರುವುದಕ್ಕಾಗಿ ಏನಿದೆ, ಕುಡಿಯೋದೊಂದೇ ನೀರು, ಉಸಿರುವುದೊಂದೇ ಗಾಳಿ, ಎಲ್ಲರಿಗೂ ಒಂದೇ ಗಾಳಿ, ಎಲ್ಲರಿಗೂ ಒಂದೇ ನೀರು, ಎಲ್ಲರಿಗೂ ಒಂದೇ ಭೂಮಿ ಇದೆ ಅಂದಮೇಲೆ ನಾವೆಲ್ಲರೂ ಏನಿದ್ದೀವಿ, ಒಬ್ಬ ತಂದೆಯ ಮಕ್ಕಳು, ಸಹೋದರ ಇದ್ದೇವೆ ಅಂತ ಕಳಿಸಿದ್ರು. ಅದೇ ಟೀಚರ್ ಮಕ್ಕಳನ್ನು ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಕರ್ಕೊಂಡು ಬಂದರು. ಇಲ್ಲಿ ಕೇಳಿದರು, ಇಲ್ಲಿ ಕೊಡುವಂಥ ಶಿಕ್ಷಣ ಯಾರಿಗೆ ಅಂತ. ಈ ಶಿಕ್ಷಣ ಯಾರಿಗೆ ಅಂತಂದರೆ ಎಲ್ಲ ಆತ್ಮಗಳಿಗೆ, ಎಲ್ಲರೂ ಪರಮಾತ್ಮನ ಮಕ್ಕಳು, ನಾವೆಲ್ಲರೂ ಒಂದೇ ಮನೆಯಿಂದ ಬಂದಿದ್ದೀವಿ, ಒಂದೇ ಮನೆಗೆ ಹೋಗ್ತೀವಿ ಅನ್ನುವಂಥ ಶಿಕ್ಷಣವನ್ನು ಈ ವಿದ್ಯಾಲಯದಲ್ಲಿ ಕೊಡಲಾಗ್ತದೆ. ಇದಕ್ಕೆ ಭಾವೈಕ್ಯತೆ ಶಿಕ್ಷಣ, ವಿಶ್ವ ಭಾತೃತ್ವದ ಶಿಕ್ಷಣ, ರಾಷ್ಟ್ರೀಯ ಭಾವೈಕ್ಯತೆ ಶಿಕ್ಷಣ,
ಈ ಶಿಕ್ಷಣದ ಅವಶ್ಯಕತೆ ಇವತ್ತು ಪ್ರತಿಯೊಂದು ಮಗುವಿಗೂ ಸಹಿತ ಇದೆ ಪ್ರತಿಯೊಂದು ಎಲ್ಲರಿಗೂ ಅವಶ್ಯಕತೆ ಅದಲ್ಲ. ಅದಕ್ಕೇನೆ ಮೌಲ್ಯ ಶಿಕ್ಷಣ ಅಂತ ಹೇಳ್ತೀವಿ. ಯಾವ ಮೌಲ್ಯ ಬೇಕಾಗಿದೆ ರೀ? ಶಾಂತಿ, ಪ್ರೀತಿ, ಆನಂದ, ಸುಖ, ಜ್ಞಾನ, ಪವಿತ್ರತೆ, ಶಕ್ತಿ, ಇವೆಲ್ಲ ನಮ್ಮ ಇನ್ನೇಟ್ ಕ್ವಾಲಿಟೀಸ್, ಆಂತರಿಕ ಶಕ್ತಿಗಳು, ಆಂತರಿಕ ಮೌಲ್ಯಗಳು. ಈ ಮೌಲ್ಯಗಳನ್ನು ನಾವು ಮರಿತಾ ಇದ್ದೀವಿ, ಕಳ್ಕೊಂಡಿರುವಂಥ ಅನುಭವ ಮಾಡ್ತೀವಿ. ಪುನಃ ಅದನ್ನು ಜಾಗೃತ ಮಾಡುವುದಕ್ಕಾಗಿಯೇ ಆತ್ಮದ ಅರಿವಿನ ಶಿಕ್ಷಣ ಅವಶ್ಯಕತೆ ಇದೆ. ಆಮೇಲೆ ನಾವು ಆತ್ಮ ಈ ಒಂದು ಡ್ರೈವರ್ ಇದ್ದಂಗೆ, ಈ ದೇಹ ಒಂದು ವಾಹನ ಇದ್ದಂಗೆ. ಈ ವಾಹನದಲ್ಲಿ ಡ್ರೈವರ್ ಇದ್ದಾನೆ, ಗಾಡಿ ನಡೀತದೆ. ವಾಹನ ಎಲ್ಲ ರೆಡಿ ಇದೆ, ಡ್ರೈವರೇ ಇಲ್ಲ ಅಂತಂದ್ರೆ ಗಾಡಿ ನಡೀತದೆ ಅಂದ್ರೆ? ಈ ದೇಹ ಎಲ್ಲ ರೆಡಿ ಇದೆ, ಒಳಗಡೆ ಪ್ರಾಣನೇ ಇಲ್ಲ, ಜೀವನೇ ಇಲ್ಲ, ಆತ್ಮನೇ ಇಲ್ಲ. ಆತ್ಮ ಅಂದ್ರೂ ಒಂದೇ, ಪ್ರಾಣ ಅಂದ್ರೂ ಒಂದೇ, ಜೀವ ಅಂದ್ರೂ ಒಂದೇ. ಆತ್ಮ ಒಳಗಡೆ ಇಲ್ಲ ಅಂದ್ರೆ ದೇಹ ಏನಾದ್ರು ಮಾಡ್ತದೆ ಅಂದ್ರೆ ಇಲ್ಲ. ಹಾಗೇನೆ ಈ ಶರೀರ ಒಂದು ವಾಹನ, ಆತ್ಮ ಒಂದು ಡ್ರೈವರ್. ಈಗ ಯಾವ ರೀತಿ ಆ ಡ್ರೈವರ್ ಆ ಗಾಡಿ ಉಪಯೋಗ ಮಾಡ್ತಾನೆ, ಹಳೇದಾದಂಗೆ ರಿಪೇರಿ ಮಾಡಿಸ್ತಾನೆ, ರಿಪೇರಿ ಮಾಡಿ ಪುನಃ ಉಪಯೋಗ ಮಾಡ್ತಾನೆ. ಒಂದು ದಿನ ಆ ಗಾಡಿ ಉಪಯೋಗ ಮಾಡೋದಕ್ಕೆ ಯೋಗ್ಯನೇ ಇಲ್ಲ, ಆಗ್ತದೆ. ಆಗ ಅವನೇನು ಮಾಡ್ತಾನೆ? ಹಳೆ ಗಾಡಿ ಬಿಡ್ತಾನೆ, ಹೊಸ ಗಾಡಿ ತಗೊಳ್ತಾನೆ. ಅದೇ ಥರನಾಗಿ ನಾವು ಆತ್ಮಗಳು ಈ ದೇಹ ರೂಪಿ ವಾಹನವನ್ನು ತಗೊಂಡಿದ್ದೀವಿ. ಈ ವಾಹನ ಶೈಶವ, ಬಾಲ್ಯ, ಯುವ, ಪ್ರೌಢ, ಮುಪ್ಪು ಅವಸ್ಥೆಗಳನ್ನು ದಾಟ್ತಾ ಬರ್ತದೆ. ಅವಾಗ ಮುಪ್ಪಾವಸ್ಥೆ ಆದಮೇಲೆ ಈ ದೇಹ ಕೃಷಿ ಆಗ್ತದೆ, ಒಂದೊಂದು ಅಂಗಗಳ ರಿಪೇರಿ ಬರ್ತವೆ. ಅಂಗಗಳನ್ನ ರಿಪೇರಿ ಮಾಡಿಸ್ತೀವಿ, ಪುನಃ ಉಪಯೋಗ ಮಾಡ್ತೀವಿ. ಕೆಟ್ಟಿರೋ ಪಾರ್ಟನ್ನು ತೆಗಿತೀವಿ, ಚಲೋ ಪಾರ್ಟನ್ನು ಹಾಕೊಳ್ತೀವಿ, ಮತ್ತೆ ಉಪಯೋಗ ಮಾಡ್ತೀವಿ. ರಿಪೇರಿ ಮಾಡಿದಂಗೆ ಹಳೆ ಆಗ್ತದೆ, ಹೊಸದಾಗ್ತದೆ, ಹಳೆದೇನೆ ಆಗ್ತದೆ. ಇದಕ್ಕೂ ಒಂದು ಅವಧಿ ಇದೆ, ಇಷ್ಟು ಪೀರಿಯಡ್ ತನಕ ಬದುಕಬಹುದು ಅಂತ ಇದೆ. ಈ ಪೀರಿಯಡ್ ಮುಗೀತು, ಈ ಅವಧಿ ಮುಗೀತು ಅಂದ್ರೆ ಆತ್ಮ ಏನ್ ಮಾಡ್ತದೆ? ಈ ದೇಹವನ್ನ ಬಿಟ್ಟು ಹೊರಟು. ರಿಪೇರಿ ಬಂತು, ಡಾಕ್ಟರ್ ಕಡೆ ಹೋಗಿ ಕೊನೆ ಅವಸ್ಥೆಗೆ ಡಾಕ್ಟರ್ ಹೇಳ್ತಾರೆ ಲಾಸ್ಟ್ ಸ್ಟೇಜ್ ಇದೆ ರೀ, ಎಷ್ಟು ದಿನ ಇರ್ತಾರೆ, ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ, ಮುಗೀತು, ಏನೂ ರಿಪೇರಿ ಮಾಡೋದಕ್ಕೆ ಬರುವುದಿಲ್ಲ ಅಂತ. ಅವಾಗ ಈ ದೇಹ ಉಪಯೋಗ ಮಾಡೋದಕ್ಕೆ ಯಾವಾಗ ಯೋಗ್ಯ ಇಲ್ಲವೋ ಆಗ ಆತ್ಮ ಏನ್ ಮಾಡ್ತದೆ? ಈ ದೇಹವನ್ನು ಬಿಟ್ಟು ಹೊರಟು ಹೋಗ್ಬಿಡ್ತದೆ. ಅವಾಗ ಸತ್ತು ಹೋದರು. ಸತ್ಯ ಅನ್ನೋದು ಈ ದೇಹದೊಳಗಡೆ ಯಾವುದಿತ್ತು ಅದು ಹೊರಟು ಹೋಯಿತು. ಮಿಥ್ಯ ಅನ್ನುವಂಥದ್ದು ಇಲ್ಲಿಯೇ ಬಿತ್ತು. ಈ ದೇಹ ಮಿಥ್ಯ, ಪಂಚತತ್ವದ ದೇಹ ಇದೇ ಭೂಮಿ ಮೇಲೆ ಬೀಳ್ತದೆ. ಆತ್ಮ ಈ ದೇಹದಿಂದ ಹೊರಟು ಹೋಗ್ತದೆ. ಹೋದ್ರು ಈ ದೇಹ ಇಲ್ಲೇ ಇರ್ತದೆ. ಹೋದ್ರೆ ಈಗ ಇದ್ರು, ಈಗ ಮಾತಾಡ್ತಿದ್ರು, ಈಗ ನೋಡಿದ್ದೀವಿ, ಈಗ ಮಾತಾಡಿದ್ದೀವಿ, ಈಗ ಊಟ ಮಾಡಿದ್ರು, ಈಗ ಹೋಗಿದ್ರು, ಈಗ ಬಂದಿದ್ರು. ಹೋಗಿರೋದು ಯಾವುದು? ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ. ಆ ಆತ್ಮ ಎಲ್ಲಿ ಹೋಗ್ತದೆ ಅಂತಂದ್ರೆ ಮತ್ತೊಂದು ತಾಯಿಯ ಗರ್ಭದಲ್ಲಿ ಪ್ರವೇಶ ಆಗ್ತದೆ, ಮತ್ತೊಂದು ಕಡೆಗೆ ಜನ್ಮ ಪಡೀತದೆ. ಆತ್ಮ ಅಜರ, ಅಮರ, ಅವಿನಾಶಿ. ಆತ್ಮ ಎಂದು ನೀರಿನೊಳಗೆ ನೆನೆಯುವುದಿಲ್ಲ, ಬೆಂಕಿಯೊಳಗಡೆ ಸುಡುವುದಿಲ್ಲ, ಮುರಿದ್ರೆ ಮುರಿಯುವುದಿಲ್ಲ, ಕತ್ತರಿಸಿದ್ರೆ ಕತ್ತರಿಸುವುದಿಲ್ಲ, ಏನು ಮುಟ್ಟೋದಕ್ಕೆ ಬರುವುದಿಲ್ಲ. ಅಂದ್ರೆ ಸೂಕ್ಷ್ಮವಾಗಿರುವಂತಹ ಶಕ್ತಿ ಅಜರ, ಅಮರ, ಅವಿನಾಶಿ. ಇದು ದೇಹ 5 ತತ್ವದ ದೇಹ ವಿನಾಶಿ ಆಗುವಂಥದ್ದು. ಅದಕ್ಕೆ ಆತ್ಮ ಈಗ ಯಾವ ರೀತಿ ಒಂದು ಮನೆ ಕಟ್ತೀವಿ, ಆ ಮನೆಯೊಳಗೆ ಇದ್ದೀವಿ, 100 ವರ್ಷ ಆ ಮನೆಯೊಳಗೆ ಬದುಕ್ತೀವಿ. ಅದು ಹಳೇದಾಗ್ತಾ ಹೋಗ್ತದೆ. ಹಳೇದಾದ್ಮೇಲೆ ರಿಪೇರಿ ಮಾಡ್ತೀವಿ, ಕಂಬ ಹಾಕ್ತೀವಿ, ತೆಗೆದು ಹೋಗ್ತೀವಿ, ಮತ್ತೊಂದೇನಾದ್ರು ರಿಪೇರಿ ಮಾಡ್ತೀವಿ. ರಿಪೇರಿ ಮಾಡಿ ಹೊಸದಾಗ್ತದೆ, ಹಳೇದಾಗ್ತಾನೆ ಹೋಗ್ತದೆ. ಉಪಯೋಗ ಮಾಡೋದಕ್ಕೆ ಯೋಗ್ಯ ಇಲ್ಲ ಅಂದ್ರೆ ಆ ಮನೆ ಬಿಟ್ಟು ಮತ್ತೊಂದು ಮನೆಗೆ ಹೋಗ್ತೀವಿ. ಹೌದೇ? ಈ ಮನೆ ಬಿಡ್ತೀವಿ, ಮತ್ತೊಂದು ಮನೆಗೆ ಹೋಗ್ತೀವಿ. ಹಾಗೆ ಆತ್ಮನೂ ಕೂಡ ಈ ದೇಹ ರೂಪಿ ಮನೆಯನ್ನ ಬಿಟ್ಟು ಮತ್ತೊಂದು ಮನೆಗೆ ಹೋಗ್ತದೆ. ಅದಕ್ಕೆ ಆತ್ಮ ಅಜರ, ಅಮರ, ಅವಿನಾಶಿ. ಯಾರು ಈ ದೇಹವನ್ನ ಬಿಟ್ಟು ಆತ್ಮ ಹೋಗಿದ್ದಾರೋ ಅವರು ಹೋಗಿ ಎಷ್ಟು ವರ್ಷ ಆಗಿದೆಯೋ ಅಷ್ಟು ವರ್ಷದ ಮಗು ಮತ್ತೊಂದು ಮನೆಯಲ್ಲಿ ಹುಟ್ಟಿ ಬೆಳೀತಾ ಇರ್ತದೆ. ಅದಕ್ಕೆ ಆತ್ಮ ಅಜರ, ಅಮರ, ಅವಿನಾಶಿ ಆಗಿರುವಂಥದ್ದು. ಅದಕ್ಕೆ ಸದಾ ಇದನ್ನೇ ತಿಳ್ಕೊಳ್ಬೇಕು, ನಾನೊಂದು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇನೆ.
ಇದು ದೇಹ ಒಂದು ಮನೆ, ನನ್ನ ಆತ್ಮ ಈ ಮನೆಯ ಮಾಲೀಕ ಆಗಿದ್ದೇನೆ. ಯಾರ್ದಾರು ಮನೆಗೆ ಹೋಗ್ತೀವಿ, ಆ ಮನೆ ಭಾಳ ಚಂದ ನೋಡೋದಕ್ಕೆ, ಅದ್ರ ಬಣ್ಣ ಚಂದ ಇರ್ತದೆ, ದೊಡ್ಡ ಮನೆ ಇರ್ತದೆ, ಎಲ್ಲ ವ್ಯವಸ್ಥೆ ಇರ್ತದೆ. ಆದರೆ ನಾವು ಆ ಮನೆಗೆ ಹೋದಾಗ ಮನೆ ಜೊತೆಗೆ ಮಾತಾಡ್ತೀವೋ, ಮನೆ ಒಳಗಡೆ ಮಾಲೀಕರ ಜೊತೆಗೆ ಮಾತಾಡ್ತೀವೋ? ಮಾಲೀಕರ ಜೊತೆ ಮಾತಾಡ್ತೀವಿ. ಹಂಗೆ ಈಗ ನಾವು ಮಾತಾಡ್ಬೇಕು ಅಂದ್ರೆ ಮನೆ ಜೊತೆ ಮಾತಾಡ್ತೀವೋ, ಮಾಲೀಕನ ಜೊತೆ ಮಾತಾಡ್ತೀವೋ? ಮಾಲೀಕರ ಜೊತೆಗೆ. ಆತ್ಮ ಮಾಲೀಕ, ಇದು ದೇಹ ಒಂದು ಮನೆ. ಆತ್ಮ ಒಂದು ಹಣತೆ, ಆತ್ಮ ಒಂದು ಜ್ಯೋತಿ, ಇದು ದೇಹ ಒಂದು ಹಣತೆ. ಜ್ಯೋತಿಗೆ ಬೆಲೆ ಇದೆಯೋ ಹಣತೆಗೆ ಬೆಲೆ ಇದೆಯೋ? ಹಣತೆ ಮಣ್ಣಿನದಿದ್ರೂ ಅಷ್ಟೇ, ಬಂಗಾರದಿದ್ರು ಅಷ್ಟೇ. ಅದ್ರ ಕೆಲಸ ಏನು ಅಂತಂದ್ರೆ ಆ ಹಣತೆಯಲ್ಲಿ ಜ್ಯೋತಿಯನ್ನ ಬೆಳಗಿಸ್ತೀವಿ. ಹಂಗೆ ಈ ದೇಹ ಒಂದು ಹಣತೆ, ನಾವು ಆತ್ಮ ಒಂದು ಜ್ಯೋತಿ ಇದ್ದೀವಿ. ಇದು ದೇಹ ಒಂದು ಪೆಟ್ಟಿಗೆ, ನನ್ನ ಆತ್ಮ ಅಮೂಲ್ಯ ವಜ್ರ ಆಗಿದೆ. ಆ ಪೆಟ್ಟಿಗೆ ಯಾತಕ್ಕೆ ಅಂತಂದ್ರೆ ಆ ವಜ್ರ ಇಡೋದಕ್ಕೆ. ಆ ಪೆಟ್ಟಿಗೆಗೆ ಬೆಲೆ ಇಲ್ಲ, ವಜ್ರಕ್ಕೆ ಬೆಲೆ ಇದೆ. ಹಂಗೆ ಇದು ದೇಹ ಒಂದು ಪೆಟ್ಟಿಗೆ, ನನ್ನ ಆತ್ಮ ವಜ್ರ ಇದೆ. ರಥ ಮತ್ತು ರಥಿ, ಈ ಶರೀರ ಒಂದು ರಥ, ನನ್ನ ಆತ್ಮ ಒಂದು ಸಾರಥಿ. ನನ್ನ ಆತ್ಮ ಈ ದೇಹವನ್ನು ನಡೆಸುವಂತಹ ಸಾರಥಿ ಇದೆ. ಆ ಆತ್ಮ ಇದ್ದಾಗ ಮಾತ್ರ ಈ ದೇಹ ನಡೀತದೆ. ಇದು ದೇಹ ಒಂದು ವಾಹನ, ನನ್ನ ಆತ್ಮ ಡ್ರೈವರ್ ಇದೆ. ಇದು ದೇಹ ಒಂದು ಗೆಸ್ಟ್ ಹೌಸ್. ನಾವು ಬೇರೆ ಊರಿಗೆ ಹೋಗ್ತೀವಿ, ಗೆಸ್ಟ್ ಹೌಸಲ್ಲಿ ಇರ್ತೀವಿ, ನಮ್ಮ ಕೆಲಸ ಮಾಡ್ಕೋತೀವಿ, ಮತ್ತೆ ಅಲ್ಲೇ ಉಳ್ಕೋತೀವಿ ಅಂದ್ರೆ ನಮ್ಮ ಕೆಲಸ ಮುಗಿದ್ಮೇಲೆ ವಾಪಸ್ ನಮ್ಮ ಮನೆಗೆ ಬರ್ತೀವಿ. ಹಂಗೆ ಅಲ್ಲಿದೆ ನೋಡು ನನ್ನ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ. ಇದು ನಮ್ಮ ಗೆಸ್ಟ್ ಹೌಸ್ ಇದೆ. ಈ ಗೆಸ್ಟ್ ಹೌಸಲ್ಲಿ ಇದ್ದೀವಿ. ಎಷ್ಟು ದಿನ ಕೆಲಸ ಕಾರ್ಯ ಇದೆಯೋ ಮಾಡ್ಕೋತೀವಿ. ನಮ್ಮ ಕೆಲಸ ಕಾರ್ಯ ಮುಗಿದ್ಮೇಲೆ ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗ್ತೀವಿ. ಈ ದೇಹ ಒಂದು ಗೂಡು, ನಾನೊಂದು ಪಕ್ಷಿ ಇದ್ದೇನೆ. ಆ ಗೂಡೊಳಗೆ ಇರ್ತೀನಿ, ಮತ್ತೆ ಹಾರಿ ಹೋಗ್ತೀನಿ, ಮತ್ತೆ ಗೂಡೊಳಗೆ ಬರ್ತೀನಿ, ಮತ್ತೆ ಹಾರಿ ಹೋಗ್ತೀನಿ. ಈ ರೀತಿ ನಿರಂತರ ಈ ಕ್ರಿಯೆ ನಡೀತದೆ. ಇದಕ್ಕೆ ಸದಾ ಇದೇ ಅಭ್ಯಾಸ ಮಾಡಬೇಕು. ನಾನು ಆತ್ಮ ಈ ದೇಹದಿಂದ ಭಿನ್ನವಾಗಿದ್ದೇನೆ. ಈ ದೇಹದ ಮೂಲಕ ಪ್ರತಿಯೊಂದು ಕಾರ್ಯವನ್ನ ಮಾಡುವಂಥವನು ನನ್ನ ಆತ್ಮ ಅನ್ನುವಂಥದ್ದು ಸ್ಮೃತಿ ಇರಬೇಕು. ನನ್ನ ಆತ್ಮ ಎಲ್ಲಿಂದ ಬಂದೆ? ಭೂಮಿ ಮೇಲೆ ಬಂದೆ. ಎಲ್ಲಿಂದ ಬಂದೆ ಅಂತಂದ್ರೆ ನಮ್ಮೆಲ್ಲರದು ಒಂದು ಮನೆ. ಈ ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ, ಪ್ರಕಾಶ ಎಲ್ಲಕ್ಕಿಂತ ಮೇಲೆ ಇರುವಂಥದ್ದು ಇದು 6ನೇ ಮಹಾತತ್ವ, ಬ್ರಹ್ಮತತ್ವ ಅಂತ ಹೇಳಾಗ್ತದೆ. ಇದು ನಮ್ಮ ಮನೆ. ನಾವೆಲ್ಲರೂ ಇದೇ ಮನೆಯೊಳಗೆ ಇದ್ದೀವಿ. ಈ ಮನೆಯಿಂದ ಪಾಯಿಂಟ್ ಆಫ್ ಲೈಟ್ ರೂಪದಲ್ಲಿ ಈ ಭೂಮಿ ಮೇಲೆ ಬಂದೀವಿ. ಈಗ ನಾವು ಸಣ್ಣವರಿದ್ದಾಗ ಯಾರಾದ್ರೂ ತೀರ್ಕೊಂಡ್ರೆ ಎಲ್ಲಿ ಹೋದ್ರು ಅಂತ ಹೇಳ್ತಿದ್ದಾರೆ? ನಕ್ಷತ್ರ ಮ್ಯಾಲ್ ಹೋದ್ರು ಅಂತ. ಹೆಂಗಿರ್ತಾರಲ್ಲಿ ಅಂದ್ರೆ ಚುಕ್ಕಿ ಹೆಂಗಿರ್ತದಲ್ಲ ಹಂಗಿರ್ತಾರೆ, ಇಷ್ಟೇ ಗೊತ್ತಿತ್ತು. ಚುಕ್ಕಿ ಹೆಂಗಿರ್ತಾರೆ? ನಮ್ಮ ಆತ್ಮ ಬಿಂದು ರೂಪದಲ್ಲಿ ಈ ಮನೆಯಲ್ಲಿ ಇದ್ದೀವಿ. ಈ ಮನೆಯಿಂದ ಈ ಭೂಮಿ ಮೇಲೆ ಬಂದು ಈ ದೇಹ ಅನ್ನುವಂಥ ಬಟ್ಟೆಯನ್ನು ಧರಿಸಿ ಎಲ್ಲರೂ ಪಾತ್ರ ಮಾಡ್ತಾ ಇದ್ದೀವಿ. ನಮ್ಮ ಪಾತ್ರ ಮುಗೀತು ಅಂತಂದ್ರೆ ಮತ್ತೆ ಡ್ರೆಸ್ ಅನ್ನು ಇಲ್ಲೇ ಬಿಡ್ತೀವಿ, ಮತ್ತೆ ಹೆಂಗ್ ಬಂದಿದ್ದೀವೋ ಹಂಗೆ ವಾಪಸ್ ಮನೆಗೆ ಹೋಗ್ತೀವಿ. ಅದಕ್ಕೆ ಶೇಕ್ಸ್ಪಿಯರ್ ಹೇಳ್ತಾನೆ, ವರ್ಲ್ಡ್ ಇಸ್ ಎ ಡ್ರಾಮಾ ಥಿಯೇಟರ್, ವಿ ಆರ್ ಆಲ್ ಆಕ್ಟರ್ಸ್. ಸೃಷ್ಟಿ ಒಂದು ನಾಟಕ ರಂಗಮಂಚ, ನಾವೆಲ್ಲ ಪಾತ್ರಧಾರಿಗಳು. ನಾವೆಲ್ಲರೂ ಈ ಭೂಮಿಯ ಮೇಲೆ ಬಂದು ಬೇರೆ 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 ಡ್ರೆಸ್ಸನ್ನು ಧರಿಸಿ ಬೇರೆ 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 ಪಾತ್ರವನ್ನ ಮಾಡ್ತಾ ಇದ್ದೀವಿ. ಎಲ್ಲರಲ್ಲಿಯೂ ಒಂದೊಂದು ವಿಶೇಷತೆಯನ್ನು ಕೊಟ್ಟು ಭೂಮಿ ಮೇಲೆ ಭಗವಂತ ಕಳಿಸ್ತಾನೆ. ಎಲ್ಲರದು ಹೆಬ್ಬೆಟ್ಟಿನ ಗುರುತು ಒಂದೇ ಇದೆ. ಎಲ್ಲರ ಭಾಗ್ಯ ಕರ್ಮ ಒಂದೇ ಇದೆ. ಎಲ್ಲರದು ಕರ್ಮ ಬೇರೆ, ಭಾಗ್ಯ ಬೇರೆ, ಸ್ವಭಾವ ಬೇರೆ, ಸಂಸ್ಕಾರ ಬೇರೆ, ಅಭಿರುಚಿಗಳ ಬೇರೆ, ಬಣ್ಣ ಬೇರೆ, ರೂಪ ಬೇರೆ, ಸಂಬಂಧಗಳ ಬೇರೆ, ಎಲ್ಲರೂ ಎಲ್ಲರದು ಏನಿದೆ ಬೇರೆ 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 ಇದೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನಮ್ಮ ಪಾತ್ರವನ್ನ ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಬಾರ್ದು. ಯಾಕಂತಂದ್ರೆ ನನ್ನಂತಹ ಪಾತ್ರ ಈ ಜಗತ್ತಿನಲ್ಲಿ ಇನ್ನೊಬ್ಬರದು ಇಲ್ಲ. ಯುನೀಕ್ ಪಾತ್ರಧಾರಿ ಇದ್ದೇನೆ. ಪ್ರತಿಯೊಬ್ಬರು ಏನ್ ತಿಳ್ಕೊಬೇಕ್ರಿ? ನಾವೆಲ್ಲರೂ ವಿಶೇಷ ಆತ್ಮಗಳಿದ್ದೀವಿ, ವಿಶೇಷ ಪಾತ್ರಧಾರಿ ಇದ್ದೀವಿ. ನಾನು ಮಾಡುವಂತ ಪಾತ್ರ ಬೇರೆಯವ್ರು ಮಾಡೋದಕ್ಕೆ ಸಾಧ್ಯದ ಏನ್ರಿ?
ಆಕ್ಟಿಂಗ್ ಮಾಡ್ಬೋದು ಸ್ವಲ್ಪ ಸಮಯ, ನನ್ನ ಪಾತ್ರವನ್ನೇ ಅವ್ರು ಪ್ಲೇ ಮಾಡೋದಕ್ಕೆ ಸಾಧ್ಯತೆ ಏನ್ರಿ? ಇಲ್ಲ. ನಿಮ್ಮ ಪಾತ್ರವನ್ನ ಇನ್ನೊಬ್ರು ಪ್ಲೇ ಮಾಡೋದಕ್ಕೆ ಸಾಧ್ಯತೆ ಏನ್ರಿ? ಇಲ್ಲ. ಭಗವಂತ ಎಲ್ಲರಿಗೂ ಒಂದು ವಿಶೇಷತೆ ಕೊಟ್ಟೆ ಈ ಭೂಮಿ ಮೇಲೆ ಕಳಿಸ್ತಾನೆ. ಅದಕ್ಕೆ ನಮಗೇನಿರ್ಬೇಕು ಅಂದ್ರೆ, ನಾನೇನಿದ್ದೀನಿ, ನನ್ನ ಪಾತ್ರ ಏನಿದೆನೋ, ನನ್ನಲ್ಲಿ ಏನು ಕ್ವಾಲಿಟಿ ಇದೆನೋ ಅದು ಎಲ್ಲರೂ ಏನಿದೆ ಚಲೋ ಇದೆ. ಯಾವಾಗಲೂ ನನ್ನ ಬಗ್ಗೆ ನನಗೆ ಗೌರವ ಇರಬೇಕು, ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ. ಅದಕ್ಕೆ ನನ್ನನ್ನು ನಾನು ಪ್ರೀತಿ ಮಾಡ್ಕೊಳ್ಬೇಕು. ನನ್ನನ್ನು ನಾನು ಪ್ರೀತಿ ಮಾಡ್ಕೊಂಡ್ರೆ ಎಲ್ಲರೂ ನನ್ನನ್ನು ಪ್ರೀತಿ ಮಾಡ್ತಾರೆ. ನನ್ನನ್ನು ನಾನು ತಿರಸ್ಕಾರ ಮಾಡ್ಕೊಂಡ್ರೆ ಎಲ್ಲರೂ ತಿರಸ್ಕಾರ ಮಾಡ್ತಾರೆ. ನಾನು ಏನಿದ್ದೀನಿ ರೈಟ್, ನಾನು ಏನಿದ್ದೀನಿ ಒಳ್ಳೆಯದು, ನಾನು ಏನಿದ್ದೀನಿ ಚೆನ್ನಾಗಿದ್ದೀನಿ. ನನ್ನ ಬಗ್ಗೆ ನನಗೆ ಪ್ರೀತಿ, ಗೌರವ, ಅಭಿಮಾನ ಇರ್ಬೇಕು. ಅದಕ್ಕೆ ಸ್ವಾಭಿಮಾನ ಅಂತ ಹೇಳ್ತಾರೆ. ಅದಕ್ಕೆ ಬೇರೆಯವ್ರ ಜೊತೆಗೆ ನಾವು ಹೋಲಿಕೆ ಮಾಡಿಕೊಂಡಾಗ ಒಂದು ಅಭಿಮಾನ ಆದ್ರೂ ಬರ್ತದೆ, ಇಲ್ಲಾಂದ್ರೆ ಅಪಮಾನ ಆಗ್ತದೆ. ಸ್ವಮಾನದಲ್ಲಿ ಇದ್ದೀವಿ ಅಂದ್ರೆ ಅಭಿಮಾನ ಅಪಮಾನದಲ್ಲಿ ಬರುವುದಿಲ್ಲ. ಅಭಿಮಾನ ಅಪಮಾನದಲ್ಲಿ ಬಂದಾಗ ದುಃಖದ ಅನುಭವ ಆಗ್ತದೆ, ಅಶಾಂತಿ ಅನುಭವ ಆಗ್ತದೆ, ದ್ವೇಷ ತಿರಸ್ಕಾರದ ಅನುಭವ ಆಗ್ತದೆ, ವ್ಯತ್ಯಾಸದ ಅನುಭವ ಆಗ್ತದೆ. ಅದಕ್ಕೆ ಮುಖ್ಯವಾದಂತಹ ಸೂತ್ರ, ಜೀವನದ ಸೂತ್ರ ಪರಮಾತ್ಮ ತಿಳಿಸ್ಕೊಡ್ತಾನೆ. ಬೇರೆಯವರ ಜೊತೆಗೆ ನಮ್ಮನ್ನ ಕಂಪೇರ್ ಮಾಡ್ಕೊಳ್ಬಾರ್ದು. ಅದಕ್ಕೆ ಶರಣರು ಕೂಡ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯ ನೇರದೆ ಮತ್ತೊಂದು ಕುದುರೆ ಬಯಸುವವ ಶೂರನು ಅಲ್ಲ, ಧೀರನು ಅಲ್ಲ. ಭಗವಂತ ನಮ್ಗೆ ಯಾವ ಕುದುರೆ ಕೊಟ್ಟಿದ್ದಾರೋ ಅದನ್ನ ಉಪಯೋಗ ಮಾಡಲಾರ್ದೆ, ಅವ್ರ ಕುದುರೆ ಹೆಂಗದಲ್ಲ ಹಂಗಿದ್ರೆ ಅಂತ ಇನ್ನೂ ಮಾರಿ ಹೊಡಿತಿದ್ದೆ, ಇವ್ರಂಗಿದ್ರೆ ಇನ್ನೂ ಮಾರಿ ಓಡಿಸ್ತಿದ್ದೆ ಅಂದೆ ಅಂತಂದ್ರೆ ಆ ಕುದುರೆನೂ ಸಿಗೋದಿಲ್ಲ, ಈ ಕುದುರೆನೂ ಸಿಗೋದಿಲ್ಲ. ಸಿಕ್ಕದ ಕುದುರೆನ ಉಪಯೋಗ ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಪರಮಾತ್ಮ ನಮಗೆ ಏನು ಕೊಟ್ಟಿದ್ದಾನೋ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ ಪ್ರೀತಿಯಿಂದ ನಮ್ಮ ಪಾತ್ರವನ್ನ ಅಭಿನಯ ಮಾಡಬೇಕು. ಅದಕ್ಕೆ ನಾವು ಇಲ್ಲಿ ಯಾತಕ್ಕಾಗಿ ಬಂದಿದ್ದೀವಿ ಅಂದ್ರೆ ಶ್ರೇಷ್ಠ ಕರ್ಮ ಮಾಡೋದಕ್ಕಾಗಿ ಬಂದಿದ್ದೀವಿ. ಅದಕ್ಕೆ ಸೂತ್ರಧಾರ ಅವನು, ಪಾತ್ರಧಾರಿ ನಾನು. ಅವನು ಸೂತ್ರದಂತೆ ಯಾವ ರೀತಿ ಆಡಿಸ್ತಾನೋ ಆ ರೀತಿ ಆಟ ಆಡುವಂಥವರು ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಪಾತ್ರ ಹೇಗಿರ್ಬೇಕು ಅಂದ್ರೆ, ಅವನು ಡೈರೆಕ್ಟರ್ ಕ್ರಿಯೇಟರ್ ಇದ್ದಾನೆ, ಅವನಿಗೆ ಮೆಚ್ಚುವಂತ ಪಾತ್ರ ನಮ್ಮದಿರ್ಬೇಕು. ಎರಡನೇದ್ದು ಆಡಿಯನ್ಸ್ ಮೆಚ್ಚುವಂತ ಪಾತ್ರ ನನ್ನದಿರ್ಬೇಕು. ಈಗ ನಾನು ಪಾತ್ರ ಮಾಡ್ತಾ ಇದ್ದೀನಿ, ತಾವೆಲ್ಲರೂ ನೋಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ನನ್ನ ಪಾತ್ರ ಎಲ್ಲರೂ ಮೆಚ್ಚಬೇಕು, ಒನ್ಸ್ ಮೋರ್ ಅನ್ಬೇಕು, ಎಲ್ಲರೂ ಖುಷಿ ಆಗ್ಬೇಕು, ಎಲ್ಲರಿಗೂ ಲೈಕ್ ಆಗ್ಬೇಕು. ಅಂದ್ರೆ ನನ್ನ ಪಾತ್ರ ಏನಾಯ್ತು? ಸಾರ್ಥಕ ಪಾತ್ರ. ಸ್ವತಃ ನನಗೂ ಕೂಡ ಏನಾಗ್ತದೆ, ವಾ ನಾ ಮಾಡುವಂತ ಪಾತ್ರ ಚೆನ್ನಾಗಿತ್ತು, ಎಲ್ಲರೂ ಮೆಚ್ಚಿದ್ರು, ನನ್ನ ಜೀವನ, ನನ್ನ ಪಾತ್ರ ಸಾರ್ಥಕ ಆಯ್ತು. ಜೀವನದಲ್ಲಿ ಏನಿದೆ, ಏನ್ ತಗೊಂಡು ಬಂದಿಲ್ಲ, ಏನ್ ತಗೊಂಡು ಹೋಗುದಿಲ್ಲ. ಬಂದು ಹೋಗು ಮಧ್ಯದಲ್ಲಿ ಅವನಿಗೂ ಲೈಕ್ ಆಗ್ಬೇಕು, ಎಲ್ಲರಿಗೂ ಲೈಕ್ ಆಗ್ಬೇಕು, ನನಗೂ ತೃಪ್ತಿ ಆಗ್ಬೇಕು, ಅದೇ ಜೀವನ ಸಾರ್ಥಕ. ಅದಕ್ಕೆ ನಮ್ಮ ಜೀವನ ಹೇಗಿರ್ಬೇಕು ಅಂತಂದ್ರೆ ಗುಣ ತುಂಬಿದಂತಹ ಜೀವನ ಇರಬೇಕು. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಆಫೀಸ್ ಒಳಗಡೆ ದೊಡ್ಡ ಪೋಸ್ಟ್ ಒಳಗೆ ಇದ್ದಾನೆ, ನೋಡಿದ್ರೆ ಬಹಳ ಚೆನ್ನಾಗಿದ್ದಾನೆ, ಎಲ್ಲ ಡ್ರೆಸ್ ಎಲ್ಲ ಟ್ರಿಮ್ ಆಗಿದೆ, ಎಲ್ಲ ಚಲೋ ಇದೆ. ಇನ್ನೊಬ್ಬಿದ್ದಾನೆ ಸುಮ್ಮನೆ ಸಾಧಾರಣ ವೇಷ ಹಾಕೋತಾನೆ, ಸಾಧಾರಣ ಡ್ರೆಸ್, ಸಾಧಾರಣ ಎಕ್ಟಿಂಗು, ಅಂದ್ರೆ ಸಾಧಾರಣ ಕೆಲಸ. ಅವನೊಬ್ರು ಪ್ಯೂನ್ ಕೆಲಸ ಮಾಡ್ತಾನೆ, ಒಬ್ಬನ ಅಧಿಕಾರಿ ಕೆಲಸ ಮಾಡ್ತಾನೆ. ಆ ಪ್ಯೂನ್ ಕೆಲಸ ಮಾಡುವವನು ಎಲ್ಲರಿಗೂ ದಿನ ಮಾತಾಡಿಸ್ತಾನೆ, ಆರಾಮಿದ್ದೀರಿ, ಹೆಂಗಿದ್ದೀರಿ, ಏನ್ ಕೊಡ್ಲಿ, ಸ್ವಚ್ಛ ಮಾಡ್ಲಿ, ಏನ್ ಮಾಡ್ಲಿ, ಎಲ್ಲರಿಗೂ ಮಾತಾಡ್ಸ್ಕೊಂಡಿದ್ದಾನೆ. ಎಲ್ಲರಿಗೂ ಅವನ ಏನದನ್ನು ಭಾಳ ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲ ರೀತಿ ಖುಷಿಯಿಂದ, ಎಲ್ಲ ರೀತಿ ಪ್ರೀತಿಯಿಂದ ಇದ್ದಾನೆ. ಎಲ್ಲರೂ ಅವನನ್ನು ಮೆಚ್ಚುತ್ತಾರೆ. ಒಂದಿನ ಆಫೀಸಿಗೆ ಬಂದಿಲ್ಲಂದ್ರೆ ಯಾಕೆ ಬಂದಿರಿ ಇವನು ಅಂತ ಎಲ್ಲರೂ ಕೇಳ್ತಾರೆ. ಆ ಕಡೆಗೆ ಇನ್ನೊಂದು ಕಡೆಗೆ ಒಬ್ಬ ಆಫೀಸರ್ ಇದ್ದಾನೆ. ಆ ಆಫೀಸರು ಯಾವಾಗ ನೋಡಿದ್ರು ರಕ್ಕ ಕಿರಿ ಸಿಡಿ ಇದ್ದಾರೆ. ಅವ್ರು ಒಂದು ದಿನ ಆಫೀಸಿಗೆ ಬಂದಿಲ್ಲ ಅಂತಂದ್ರೆ ಏನಂತಾರೆ, ದಿನ ಮುಂಜಾನೆ ಕಿರಿಕಿರಿ ಸಾಕಾಗಿದ್ದು ಬರ್ಲೇಬಾರ್ದವನು ಅಂತಾರೆ. ಮುಂದೆ ಸರ್ ಅಂತಾನೆ, ಹಿಂದೆ ಅವನಿಗೆ ಪಾತ್ರ ಯಾವುದು ಶ್ರೇಷ್ಠ? ಪ್ಯೂನ್ ಪಾತ್ರ ಶ್ರೇಷ್ಠ. ಪ್ಯೂನ್ ಶ್ರೇಷ್ಠ, ಅಧಿಕಾರಿ ಕನಿಷ್ಠ ಅಂತ ಅರ್ಥ ಅಲ್ಲ. ನಮ್ಮ ಪಾತ್ರ ಏನದಲ್ಲ, ನಾವು ಒಂದು ಪ್ಯೂನ್ ಕೆಲಸನೇ ಮಾಡ್ಬೋದು, ಒಂದು ಅಧಿಕಾರಿ ಕೆಲಸನೇ ಇರ್ಬೋದು, ಒಬ್ರು ಆಳಿನ ಕೆಲಸ ಇರ್ಬೋದು, ಒಂದು ಮಾಲೀಕನ ಪಾತ್ರನೇ ಇರ್ಬೋದು.
ಆದರೆ ನಾವು ಯಾವ ಪಾತ್ರ ಮಾಡ್ತೀವಿ ಆ ಪಾತ್ರ ಎಲ್ಲರಿಗೂ ಮೆಚ್ಚುಗೆ ಇರಬೇಕು, ಅದಕ್ಕೆ ಬೆಲೆ ಇಲ್ಲ. ಸಿನಿಮಾದಲ್ಲಿ ಪಾತ್ರ ಮಾಡುವವನಿಗೆ, ರಾಜನ ಪಾತ್ರ ಮಾಡುವವನಿಗೆ ಹೆಚ್ಚು ಪಗಾರ, ಅಥವಾ ಸೇವಕನ ಪಾತ್ರ ಮಾಡುವವನಿಗೆ ಕಡಿಮೆ ಪಗಾರ ಇಲ್ಲ. ಯಾರಿಗೆ ಪಗಾರ ಹೆಚ್ಚಿದೆ? ಆಕ್ಟಿಂಗ್ ಯಾರು ಚೆನ್ನಾಗಿ ಮಾಡ್ತಾರೋ ಅವರಿಗೆ ಪಗಾರ ಹೆಚ್ಚು. ಹಂಗೆ ನಮ್ಮ ಪಾತ್ರನೂ ಏನಿರಬೇಕು ಅಂದರೆ ಚೆನ್ನಾಗಿರ್ಬೇಕು. ಅದು ನಮ್ಮ ಸಾರ್ಥಕ ಜೀವನ. ಒಂದನೇದ್ದು ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ಕೋಬಾರ್ದು. ಎರಡನೇದ್ದು ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂದರೆ ನಮ್ಮ ಪಾತ್ರ ಭಗವಂತನ ಮೆಚ್ಚಬೇಕು. ಆಡಿಯನ್ಸ್ ಯಾರು ಇಲ್ಲೇ? ಒಂದು ಮನೆ ಪರಿವಾರದವರು, ಒಂದು ಸಮಾಜದವರು, ವೃತ್ತಿ ಕ್ಷೇತ್ರದಲ್ಲಿರುವಂತಹ ಸಾಥಿ ಸಂಗಾತಿಗಳು, ದಿನನಿತ್ಯದಲ್ಲಿ ನಮ್ಮ ಜೊತೆಗೆ ಬರುವಂತಹ ಸಂಬಂಧದಲ್ಲಿ ಬರುವಂತಹ ಜನರು, ಸಂಬಂಧಿಗಳು, ಮಿತ್ರರು, ಇವರೆಲ್ಲ ನಮ್ಮ ಆಡಿಯನ್ಸ್. ಎಲ್ಲರೂ ನಾವು ಯಾವ ರೀತಿ ಪಾತ್ರ ಮಾಡ್ತೀವಿ ಅಂತ ನೋಡ್ತಾನೆ ಇರ್ತಾರೆ, ನಮ್ಮನ್ನ ಚೆಕ್ ಮಾಡ್ತಾನೆ ಇರ್ತಾರೆ, ಮೆಚ್ಚುತ್ತಾನೆ ಇರ್ತಾರೆ. ಚೆನ್ನಾಗಿ ಮಾಡಿಲ್ಲ ತಿರಸ್ಕಾರ ಮಾಡ್ತಾರೆ, ಚೆನ್ನಾಗಿ ಮಾಡಿಲ್ಲ ನಮ್ಮನ್ನ ಇಚ್ಛೆ ಪಡ್ತಾರೆ. ಅದಕ್ಕೆ ನಮ್ಮ ಪಾತ್ರ ಎಲ್ಲರೂ ಮೆಚ್ಚುವಂತ ಪಾತ್ರ ಇರಬೇಕು. ಇನ್ನೊಂದು ನಾವೇನ್ ಮಾಡ್ತೀವಿ ಅಂದ್ರೆ, ಈ ನಾಟಕದ ಡೈರೆಕ್ಟರ್ ನಾವೇ ಆಗ್ಬೇಕು ಅಂತ ಇಚ್ಛೆ ಪಡ್ತೀವಿ. ನಾ ಹೇಳ್ದಂಗೆ ಇವ್ರು ಕೇಳಬೇಕು, ನನಗೇನು ಲೈಕ್ ಆಗ್ತದೆ ಅದೇ ಇವ್ರು ಮಾಡಬೇಕು, ನಾನೇನು ಅಂತೀನಿ ಅದಕ್ಕೆ ಎಸ್ ಅನ್ಬೇಕು, ನಾ ಏನು ಹೇಳ್ತೀನಿ ಅದಕ್ಕೆ ಇವ್ರು ಒಪ್ಕೋಬೇಕು ಅಂತ ನಮ್ದೆಲ್ಲರದು ಇಚ್ಛೆ. ಹೌದಾ ಇವ್ರು? ಇವ್ರೇನು ನಮ್ಮಂಗೆ ಇದ್ದಾರೆ, ಇವ್ರು ಚಲೋ ಅಂತೀವಿ. ಅವ್ರು ನಮ್ಮ ಜೊತೆ ಸೆಟ್ ಆಗಿರ್ರಿ, ಅವರು ಬರೋಬ್ಬರಿ ಇಲ್ರಿ ಅಂತೀವಿ. ಹೌದಾ? ಇಲ್ಲ, ಎಲ್ಲರದ್ದು ಸ್ವಭಾವ, ಸಂಸ್ಕಾರ, ಅಭಿರುಚಿ ಬೇರೆ ಬೇರೆ ಬೇರೆನೇ ಇರ್ತದೆ. ಎಲ್ಲರೂ ನಮಗೆ ಇರಬೇಕು ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಪರಸ್ಪರ ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಹೋಗುವಂಥದ್ದೇ ಜೀವನದ ಕಲೆ. ಪರಮಾತ್ಮ ಕಲಿಸ್ಕೊಡ್ತಾರೆ. ಈಗ ಒಂದು ಮನೆಯೊಳಗೆ ಒಬ್ರು ಅತ್ತೆ ಇದ್ದಾರೆ, ಒಬ್ರು ಸೊಸೆ ಇದ್ದಾರೆ. ಈಗ ಅತ್ತೆಗೆ ಏನು ಇಚ್ಛೆ ಅಂತಂದ್ರೆ, ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅದೇ ರೀತಿ ಇವರು ಮಾಡಬೇಕು, ನಾನು ಯಾವ ರೀತಿ ಇದ್ದೆ, ನಾನು ಯಾವ ರೀತಿ ಮಾಡಿದ್ದೆ ಅದೇ ರೀತಿ ಈಗ ಇವರು ಮಾಡಬೇಕು ಅಂತ ಇಚ್ಛೆ. ಅದು ಇಚ್ಛೆ ತಪ್ಪಲ್ಲ. ಆದರೆ ಅವ್ರಿಗೆ ಮಾಡೋದಕ್ಕಾಗ್ತದೆ ಅಂದ್ರೆ, ಅವ್ರ ಲೆವೆಲ್ ಇಷ್ಟು, ಇವ್ರ ಲೆವೆಲ್ ಇಷ್ಟು. ಇವರು ಈ ಲೆವೆಲ್ ಬಂದಿದ್ರೆ ಅವರು ಅತ್ತೆ ಅನ್ನಿಸ್ಕೊಳ್ತಿದ್ರು. ಆದರೆ ಇವ್ರು ಏನಿದ್ದಾರೆ, ಸೊಸೆ ಇದ್ದಾರೆ, ಇವ್ರ ಅತ್ತೆ ಇದ್ದಾರೆ. ಇವ್ರು ಏನಂತಾರೆ, ನನಗೆ ಎಷ್ಟು ಆಗ್ತದಲ್ಲ ಅಷ್ಟು ಮಾಡ್ತೀನಿ, ಇಷ್ಟು ಮಾಡು ಅಂತಂದ್ರೆ ನನಗೆ ಆಗೋದಿಲ್ಲ, ಮಾಡಿದ್ರೆ ಮಾಡ್ತೀನಿ, ಬೇಡಂದ್ರೆ ಬಿಡ್ತೀನಿ ಅಂತ. ಅಲ್ಲಿ ಏನಾಗ್ತದೆ? ವ್ಯತ್ಯಾಸಗಳು ಪ್ರಾರಂಭ ಆಗ್ತದೆ, ಅಶಾಂತಿ ಪ್ರಾರಂಭ ಆಗ್ತದೆ, ಹೊಂದಾಣಿಕೆ ಇಲ್ಲದಾಗ್ತದೆ. ಬರೀ ಅತ್ತೆ ಸೊಸೆ ಅಲ್ಲ, ಈಗ ತಾಯಿ ಮಗಳು ಇದ್ದಾರೆ. ತಾಯಿ ನಮ್ಮ ಕಾಲೊಳಗೆ ನಾವು ಎಷ್ಟು ಹೆಂಗೆಲ್ಲ ಮಾಡೀವಿ, ನಿಮ್ಗೆ ಇಷ್ಟು ಆಗೋದಿಲ್ಲ, ನೀವು ಇಷ್ಟು ಇನ್ನೂ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಇಚ್ಛೆ ಪಡ್ತೀವಿ. ಇಚ್ಛೆ ಪಡೋದು ತಪ್ಪಲ್ಲ, ಅವ್ರು ಹಿಂಗೆ ಮಾಡಬೇಕು ಅಂದ್ರೆ ಆಗೋದಿಲ್ಲ. ಒಂದು ಕೆಲಸದ ಆಳಿದ್ದಾರೆ, ಮನೆಯೊಳಗೆ ಮಾಲೀಕ ಇದ್ದಾರೆ, ನೀವು ಹಿಂಗೆ ಮಾಡು ಅಂತ ಹೇಳ್ತೀರಿ, ಅವ್ರಿಗೆ ಹಿಂಗೆ ಮಾಡೋ ನಿಮ್ಮ ಲೆವೆಲಿಗೆ ಮಾಡಬೇಕು ಅಂದ್ರೆ ಆಗೋದಿಲ್ಲ. ನಾವು ಇಚ್ಛೆ ಪಟ್ಟಂಗೆ ಅವ್ರು ಇರಬೇಕು ಅಂತಂದ್ರೆ ಆಗೋದಿಲ್ಲ. ಅಲ್ಲಿ ಏನು ಮಾಡಬೇಕಾಗ್ತದೆ, ಒಬ್ರೊಬ್ರು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡಾಗ ಆ ಜೀವನ ಸಹಜವಾಗಿ ನಡೀತದೆ. ಅಲ್ಲಿ ಹೊಂದಾಣಿಕೆ ಆಗಿಲ್ಲ ಅಂತಂದ್ರೆ ಏನಾಗ್ತದೆ ರೀ, ಮತ್ತೆ ಪೂರ್ಣ ಜೀವನನೇ ಭಾರ ಆಗ್ತದೆ, ಜೀವನನೇ ದುಗುಪ್ಸೆ ಆಗ್ತದೆ. ಆ ಕಾರಣದಿಂದ ಪ್ರತಿಯೊಬ್ಬ ವ್ಯಕ್ತಿಯ ಮಧ್ಯೆ ಏನಾಗ್ತದೆ, ಮನೆಯೊಳಗೆ ಅಣ್ಣ ತಮ್ಮ ಮಧ್ಯೆ, ತಂದೆ ತಾಯಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅತ್ತೆ ಸೊಸೆ ಮಧ್ಯೆ, ತಾಯಿ ಮಕ್ಕಳು ಹಿಂಗೆಲ್ಲಾರು ಒಂದೊಂದು ಸಂಬಂಧ, ಮಿತ್ರರು ಮಧ್ಯೆ ಎಲ್ಲ ರೂಪದಲ್ಲಿ ಏನಾಗ್ತಾ ಇದ್ದಾರೆ, ಒಂದು ಸಣ್ಣ ವಿಷಯಗಳಿಗೆ ವ್ಯತ್ಯಾಸ ಆಗಿ ಪೂರ್ತಿ ಜೀವನನೇ ಅಶಾಂತಿ ಜೀವನ, ಅತೃಪ್ತ ಜೀವನ, ನೆಮ್ಮದಿ ಇಲ್ಲದ ಜೀವನ ಆಗ್ಬಿಟ್ಟದೆ. ಅದಕ್ಕೆ ಪರಮಾತ್ಮ ತಿಳಿಸ್ಕೊಡೋದೇನು, ಪರಸ್ಪರ ನಾವೆಲ್ಲರೂ ಆತ್ಮಗಳಿದ್ದೀವಿ, ಆ ಮನೆಯಿಂದ ಪಾತ್ರ ಮಾಡೋದಕ್ಕಾಗೋದೀವಿ. ಯಾಕೆ ಇಲ್ಲಿ ಬಂದೀವಿ? ಒಂದೇ ಮನೆಯೊಳಗೆ ಯಾವುದೇ ಮನೆತನದ ಒಬ್ಬ ಹೆಣ್ಣುಮಗಳು ಇನ್ನು ಯಾವುದೇ ಮನೆತನದ ಒಬ್ಬ ಗಂಡು ಮಗ ಪತಿ ಪತ್ನಿಯಾಗಿ ಎಷ್ಟೋ ವರ್ಷ ಬಾಳ್ತಾರೆ. ಅವರೇ ಇಲ್ಲಿ ಯಾಕೆ ಬರಬೇಕಾಗಿತ್ತು? ಅದೇ ಮನೆಯೊಳಗೆ ಅತ್ತಿನೂ ಇದ್ದಾರೆ, ಅದೇ ಮನೆಯೊಳಗೆ ಮಾವನೂ ಇದ್ದಾರೆ, ಅದೇ ಮನೆಯೊಳಗೆ ನೆಗಡಿನೂ ಇದ್ದಾರೆ, ಅದೇ ಮನೆಯೊಳಗೆ ನಾದಿನೂ ಇದ್ದಾರೆ. ಎಲ್ಲರೂ ಕೂಡ ಒಂದೇ ಕಡೆ ಬದುಕಬೇಕಾಗಿದೆ. ಯಾಕೆ ಇಲ್ಲೇ ಬಂದರು? ಲೆಕ್ಕ ತೀರಿಸೋದಕ್ಕಾಗಿ ಒಬ್ರಿಗೊಬ್ರು ಬಂದ್ವಿ. ಈಗ ನಾವೇ ಕೂತ್ಕೊಂಡಿದ್ವಿ, ಇಲ್ಲಿ ಯಾಕೆ ಬಂದಿವಿ? ಮನಸ್ಸೊಳಗೂ ಇಲ್ಲ, ನೀವು ಬರ್ತೀರಿ ಅಂತ ನನಗೆ ಗೊತ್ತಿಲ್ಲ, ನಾ ಇಲ್ಲಿದ್ದೆ ನಿಮಗೆ ಪಾಠ ಹೇಳ್ತೀರಿ ಅಂತ ನಿಮ್ಗೆ ಗೊತ್ತಿಲ್ಲ. ಯಾಕೆ ಬಂದಿವಿ? ಋಣ ಸಂಬಂಧ ಏನು, ಋಣ ತೀರಿಸೋದಕ್ಕಾಗಿ ಬಂದಿವಿ. ಪ್ರತಿಯೊಬ್ಬರದ್ದು ಏನಿದೆ ಸಂಬಂಧದ ಋಣ
ಇದೆ, ಆ ಋಣ ತೀರಿಸೋದಕ್ಕಾಗಿಯೇ ಬಂತು. ನಿಮ್ಮ ಅಕ್ಕಪಕ್ಕದ ಮನೆಯವರು ಹೌದು, ಅವರು ಅದೇ ಮನೆ ಅಲ್ಲೇ ತಗೊಂಡು ಇಲ್ಲೇ ಯಾಕೆ ಬರ್ಬೇಕಾಗಿತ್ತು ಇವರು, ಅಥವಾ ನಾ ಇಲ್ಲಿ ಬರ್ಬೇಕು ಯಾಕಾಗಿತ್ತು? ಹೊಂದಾಣಿಕೆ ಇದ್ರೆ ಬಹಳ ಪ್ರೀತಿ ಇರ್ತೀವಿ, ಹೊಂದಾಣಿಕೆ ಇಲ್ಲ ದಿನ ಬೆಳಗಾಗಿದ್ರೆ ಇರಿಸು ಮುರ್ಸಿ ಯಾಕಂದ್ರೆ ಲೆಕ್ಕಾಚಾರ. ನಾವೇನ್ ಮಾಡ್ತೀವಿ, ನಮಗೆ ಹೊಂದಾಣಿಕೆ ಇದ್ರೆ ಬಹಳ ಚಲೋ ಅಂತೀವಿ, ಹೊಂದಾಣಿಕೆ ಇಲ್ಲ ಬಹಳ ಕೆಟ್ಟ ಅಂತೀವಿ. ಪರಮಾತ್ಮ ತೀರ್ಸ್ಕೊಡ್ತಾರೆ, ಯಾರೂ ಕೆಟ್ಟವರಿಲ್ಲ, ಎಲ್ಲರೂ ಒಳ್ಳೆಯವರೇ, ಇಲ್ಲಿ ಲೆಕ್ಕ ತೀರ್ಸೋದಕ್ಕಾಗಿ ಬಂದೀವಿ. ಇವ್ರು ನನ್ನನ್ನು ಪ್ರೀತಿ ಮಾಡ್ತಾರೆ ಯಾಕೆ ಅಂದ್ರೆ ನಾನು ಅವರಿಗೆ ಏನು ಕೊಟ್ಟಿದ್ದೀನೋ ಅದರ ರಿಟರ್ನ್ ಕೊಡ್ತಾ ಇದ್ದಾರೆ. ಹಿಂದಿನ ಜನಗಳಿಗೆ ಏನು ಕೊಟ್ಟಿವಲ್ಲ ಅದನ್ನ ರಿಟರ್ನ್ ಕೊಡ್ತಾ ಇದ್ದಾರೆ, ಭಾಳ ಪ್ರೀತಿ ಮಾಡ್ತಾ ಇದ್ದಾರೆ. ಅವಾಗ ಅವ್ರಿಗೆ ಹೇಳ್ತೀವಿ, ಏನ್ರಿ ಯಾವ ಜನ್ಮದ ಋಣ ಅದೇನೋ ನಿಮ್ದು ನಾವು ತೀರ್ಸೋದಕ್ಕೆ ಆಗೋದಿಲ್ಲ, ಇಷ್ಟೆಲ್ಲ ನಮಗೆ ನೀವು ಹೆಲ್ಪ್ ಮಾಡ್ತೀರಿ, ಇಷ್ಟೆಲ್ಲ ಪ್ರೀತಿ ಸ್ನೇಹ ಕೊಡ್ತೀರಿ, ಇಷ್ಟೆಲ್ಲ ನಮ್ಗೆ ಸಹಯೋಗ ಕೊಡ್ತೀರಿ, ನಾವು ನಿಮ್ಮನ್ನೆಂದೂ ಮರೆಯೋದಿಲ್ಲ ಅಂತೀವಿ. ಇನ್ನೊಬ್ರು ನಮ್ಮ ಜೊತೆಗೆ ಬರೋದಿಲ್ಲ, ಏನ್ರಿ ಯಾವ ಜನ್ಮದ ಲೆಕ್ಕದನ್ನು ತೀರಿಸ್ಬೇಕಾಗತ್ತ, ಅವರು ಇಲ್ಲೇ ಬಂದರೆ ನಾವು ಇಲ್ಲೇ ಬಂದೀವಿ ಅಂತೀವಿ. ಅದಕ್ಕೆ ಯಾಕೆ ಅವ್ರು ನಮ್ಗಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಅದನ್ನೇ ಕೊಟ್ಟಿವಿ. ದ್ವೇಷ ತಿರಸ್ಕಾರ ಕೊಟ್ಟಿವಿ ಅಂತಂದ್ರೆ ಅವ್ರು ನಮ್ಗೆ ತಿರುಗಿ ಏನ್ ಕೊಡ್ಬೇಕ್ರಿ? ನಮ್ದು ಅವ್ರ ಹತ್ರ ಬ್ಯಾಲೆನ್ಸ್ ದ್ವೇಷ ತಿರಸ್ಕಾರ ಇದೆ, ಅದನ್ನೇ ತೀರ್ಸಾಕತ್ತ. ಅದಕ್ಕೆ ಅದು ಲೆಕ್ಕ ತೀರ್ತಾ ಇದೆ, ಅದು ಲೆಕ್ಕ ತೀರ್ತಾ ಇದೆ. ಎಲ್ಲರೂ ಒಳ್ಳೆಯವರು ಅಂದಾಗ ಏನಾಗ್ತದೆ ರೀ, ಮತ್ತೆ ನಮ್ಮ ಲೆಕ್ಕ ತೀರಿ ಆ ವ್ಯತ್ಯಾಸಗಳು ಇರಿಸು ಮುರುಸುಗಳು ಎಲ್ಲ ಚೇಂಜ್ ಆಗಿ ಮತ್ತೆ ಚಂದಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಅವಾಗ ಲೆಕ್ಕ ಮುಗೀತು, ಅವಾಗ ಏನಾಗ್ತದೆ, ದ್ವೇಷ ತಿರಸ್ಕಾರ. ಲೆಕ್ಕ ಇದ್ದಾಗ ನನ್ನ ಮುಖ ನೀನು ನೋಡ್ಬೇಡ, ನಿನ್ನ ಮುಖ ನಾನು ನೋಡೋದಿಲ್ಲ. ಕಲಿಗೆ ಜಗತ್ತನ್ನ ನೋಡ್ತೀವಲ್ಲ, ಕೊನೆಗೆ ಇಂಥ ಶಬ್ದನೇ ಹೇಳ್ತಾರೆ, ನೀ ಸತ್ರ ನಾ ಬರೋದಿಲ್ಲ, ನಾ ಸತ್ರ ನೀ ಬರಬೇಡ. ಮತ್ತೆ 6 ತಿಂಗಳು, ವರ್ಷ, 10 ವರ್ಷ, 20 ವರ್ಷ ಹೋಗಿರ್ತದೆ, ಮತ್ತೆ ಅವರು ನೋಡಿದ್ರೆ ಎಷ್ಟು ಪ್ರೀತಿ ಇದೆ. ಅವತ್ತೊಂದಿನ ನೋಡಿದೀವಿ ಅವ್ರು ಹೆಂಗಿದ್ರು, ಇವತ್ತು ನೋಡ್ತಾ ಇದೀವಿ ಅಂತಿದ್ದಾರೆ. ಯಾಕೆ? ಅವತ್ತು ಲೆಕ್ಕ ತೀರ್ತಿತ್ತು, ಆ ಭಾಷೆ ಬಂತು. ಇವತ್ತು ಅವರಿಲ್ಲ ಅಂದ್ರೆ ನಾ ಇಲ್ಲ, ನಾ ಇಲ್ಲ ಅಂದ್ರೆ ಅವರಿಲ್ಲ, ನಾವಿಬ್ರು ಒಂದೇ ಪ್ರಾಣ, 2 ದೇಹ ಇದ್ದಂಗಿದ್ದೀವಿ ಅಂತ ನೋಡ್ತೀವಿ. ಅದಕ್ಕೆ ಇದೆಲ್ಲ ಯಾಕೆ ಅಂದ್ರೆ ನಾವು ಇಲ್ಲಿ ಬಂದಿರೋದು ಲೆಕ್ಕ ತೀರಿಸೋದಕ್ಕಾಗಿ ಬಂದಿವಿ. ಅದಕ್ಕೆ ಅತ್ತೆ ಸೊಸೆ ಬೇಡ ಬೇರೆ ಆದಂತೆ, ಬೇರೆ ಆದ್ರೆ ಪಾಲ ಮಾಡ್ಬೇಕಾದ್ರೆ ವ್ಯಾಸತ್ತು ಬೇರೆ ಆದ್ರೂ ಅತ್ತಿನೇ ಪಾಲಿಗೆ ಬಂದ್ರು ಅಂತ. ಯಾಕೆ ಬಂದ್ರು? ಅತ್ತಿ ಜೊತೆ ಲೆಕ್ಕ ತೀರುವವರೆಗೆ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾರ ಜೊತೆಗೆ ಯಾರು ಲೆಕ್ಕ ತೀರುವವರೆಗೆ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಪರಸ್ಪರ ಲೆಕ್ಕ ತೀರ್ಸೋದಕ್ಕಾಗಿ ಬಂದೀವಿ. ಪ್ರೀತಿ ಸ್ನೇಹದಿಂದ ಇದ್ದು ಲೆಕ್ಕ ತೀರಿಸಿ ಹೋಗ್ಬೇಕಾಗಿದೆ. ಅದಕ್ಕೆ ಸದಾ ತಿಳ್ಕೊಳ್ಬೇಕು, ನಾವು ಈ ಭೂಮಿಯ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದೀವಿ. ಪಾತ್ರ ಮುಗಿಸಿ ಮತ್ತೆ ಮನೆಗೆ ಹೋಗ್ತೀವಿ, ಪುನಃ ಮತ್ತೆ ಬರ್ತೀವಿ. ಇದು ನಿರಂತರ ನಡೆಯುವಂತಹ ಚಕ್ರ. ಅದಕ್ಕೆ ನಮಗೆ ಪಾತ್ರ ಸಿಕ್ಕಿರೋದು ಯಾವ ಆಧಾರದ ಮೇಲೆ? ಎಷ್ಟೋ ಬಾರಿ ನಾವೇನು ಹೇಳ್ತೀವಿ, ದೇವರಿಗೆ ಬೈತೀವಿ. ದೇವರು ಅವ್ರಿಗೆ ಅಷ್ಟು ಕೊಡ್ತಾನೆ, ನನಗೇನು ಕೊಟ್ಟಿಲ್ಲ, ನಮ್ಮ ಪಾಲಿಗೆ ಕಣ್ಮುಚ್ಕೊಂಡಾನೆ ಅಂತಿರ್ತೀವಿ. ದೇವರು ಯಾರು ಇಷ್ಟು ಕೊಡಬೇಕು ಅಂತಿಲ್ಲ. ನಮಗೆ ಬೇಕಾದಷ್ಟು ತಗೊಳ್ರಿ ಅಂತ ಕೊಟ್ಟಾನೆ. ನಾವು ತಗೋಬೇಕು ಅಂತಂದ್ರೆ ನಾವೆಷ್ಟು ಬೀಜ ಹಾಕಿವಿ ಅಷ್ಟೇ ಫಲವನ್ನು ತಗೊಂಡಿವಿ. ನಾವು ಎಂತಹ ಬೀಜ ಹಾಕಿವಿ ಆ ಫಲವನ್ನು ತಗೊಂಡಿವಿ. ನಾವು ಎಂತಹ ಕರ್ಮ ಮಾಡೀವಿ ಕರ್ಮದ ಫಲವನ್ನು ಭಾಗ್ಯದ ರೂಪದಲ್ಲಿ ತಗೊಂಡಿವಿ. ಗೋಧಿ ಹಾಕಿದ್ರೆ ಗೋಧಿ ಬಂತು, ಕಡ್ಲಿ ಹಾಕಿದ್ರೆ ಕಡ್ಲಿ ಬಂತು, ಜೋಳ ಹಾಕಿದ್ರೆ ಜೋಳ. ನಾವೇನು ಬಿತ್ತೀವಿ ಬಿತ್ತಿದ್ದನ್ನು ನಾವು ಅನುಭವ ಮಾಡ್ತಾ ಇದ್ದೀವಿ. ಅದಕ್ಕೆ ಪರಮಾತ್ಮನ ಮಧ್ಯದಲ್ಲಿ ನಾವೇನು ಮಾಡ್ತೀವಿ, ಅವನು ಅವ್ರಿಗೆ ಅದನ್ನು ಕೊಟ್ಟ, ನಮ್ಗೆ ಇದನ್ನು ಕೊಟ್ಟ, ನನಗೆ ಕೊಡಲಿಲ್ಲ ಅವ್ರಿಗೆ ಕೊಟ್ಟ ಅಂತ ನಾವು ಬೇಜಾರು ಮಾಡ್ಕೋತೀವಿ. ಯಾಕೆ ಬೇಜಾರು ಮಾಡ್ಕೋತೀವಿ ಅಂದರೆ ಅವನು ಏನು ಮಾಡೋದಿಲ್ಲ. ಅವನು ಕ್ಷಮಾಸಾಗರ, ದಯಾಸಾಗರ, ಕರುಣಾಸಾಗರ. ಅದಕ್ಕೆ ಅವನಿಗೆ ಮನಸ್ಸು ಬೇಜಾರಾದ್ರೆ ಅವನಿಗೆ ಬೈದೀವಿ, ಮತ್ತೆ ಖುಷಿಯಾದ್ರೆ ಅವನಿಗೆ ನೆನಪು ಮಾಡಿದ್ದೀವಿ, ಪರಮಾತ್ಮನಿಗೆ ಕರೆದೀವಿ, ಬೇಡಿದ್ದೀವಿ. ಅದಕ್ಕೆ ಯಾಕೆ ಅಂತಂದರೆ ಪರಮಾತ್ಮ ಎಲ್ಲರಿಗೂ ಎಲ್ಲವನ್ನು ಕೊಡುವಂಥವನು. ಅದಕ್ಕೆ ಯಾರೂ ಕೆಟ್ಟವರಲ್ಲ. ನಾವೆಲ್ಲರೂ ನಾವು ಮಾಡಿದ ಕರ್ಮದ ಫಲವನ್ನು ನಾವು ಅನುಭವ ಮಾಡ್ತಾ ಇದ್ದೀವಿ. ನಮ್ಮ ಪಾತ್ರ ಪ್ರೀತಿಯಿಂದ ಸ್ವೀಕಾರ ಮಾಡಿ ಪ್ರೀತಿಯಿಂದ ಅಭಿನಯ ಮಾಡಬೇಕು. ನಮ್ಮ ಪಾತ್ರ ಇಲ್ಲಿ ಅಷ್ಟೇ. ಪಾತ್ರ ಮಾಡುವಂಥ ಪಾತ್ರಧಾರಿಗಳು ಸ್ಟೇಜ್ ಮೇಲೆ ಒಬ್ಬ ರಾಜನ ಇದ್ದಾನೆ, ಮಾಲೀಕರು ಇದ್ದಾನೆ, ಯಾರು ಸೇವಕರು ಇದ್ದಾನೆ. ಸೇವಕನ ಪಾತ್ರ ಮಾಡುವವನು ಮಾಲೀಕ, ರಾಜನ ಪಾತ್ರ ಮಾಡುವವನು ಆ ಕಂಪ್ನಿಯೊಳಗೆ ಕೆಲಸಕ್ಕೆ ಬಂದವನು. ಅಲ್ಲಿ ಹೊರಗೆ ಹೋದ್ಮೇಲೆ ಅಲ್ಲಿ ಇವನು ರಾಜ, ಇವನು ಸೇವಕ ಅಲ್ಲ, ಅಲ್ಲಿ ಅವನ ಮಾಲೀಕ ಇವನು ಕೆಲಸದವನು. ಹೌದಿಲ್ಲ? ಆಮೇಲೆ ಪಾತ್ರ ಮುಗೀತು ಅಂತಂದ್ರೆ ಅಣ್ಣ ತಮ್ಮ ಪಾತ್ರ ಮಾಡ್ತಾ ಇದ್ದಾರೆ, ಯಾರು ತಂದೆ ಮಗನ ಪಾತ್ರ ಮಾಡ್ತಾ ಇದ್ದಾರೆ. ಹೊರಗೆ ಹೋದ್ಮೇಲೆ ಅವ್ರು ಯಾರಿದ್ದಾರೆ? ಅಣ್ಣ ತಮ್ಮ ಇದ್ದಾರೆ. ಹಾಗೆ ನಾವೆಲ್ಲರೂ ಒಂದೇ ಮನೆಯಲ್ಲಿರುವಂತಹ
ಸಹೋದರ ಆತ್ಮಗಳು ಇಲ್ಲಿ ಪಾತ್ರ ಮಾಡ್ತಾ ಇದ್ದೀವಿ. ಪಾತ್ರ ಮುಗಿಸಿ ಮತ್ತೆ ನಮ್ಮ ಮನೆಗೆ ಹೋಗಬೇಕಾಗಿದೆ. ಇಲ್ಲಿ ಬೇರೆ ಬೇರೆ ಪಾತ್ರವನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ನಾವೆಲ್ಲರೂ ಏನಿದ್ದೀವಿ, ಸಹೋದರ ಆತ್ಮ ಇದ್ದೀವಿ. ಅದಕ್ಕೆ ನಾನು ಯಾರು ಅಂದರೆ, ನಾನು ಈ ದೇಹ ಅಲ್ಲ, ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇನೆ. ಅದಕ್ಕೆ ಸದಾ ನನಗೆ ಸ್ಮೃತಿ ಇರಬೇಕು, ನಾನು ಆತ್ಮ ಪಾತ್ರ ಮಾಡಬೇಕಾಗಿ ಬಂದಿದ್ದೀನಿ. ಚೆನ್ನಾಗಿ ಪಾತ್ರ ಮಾಡಿದೆ ಅಂದರೆ ಭವಿಷ್ಯದ ಪಾತ್ರನ ಮತ್ತೆ ಅದಕ್ಕಿಂತ ನನಗೆ ಸಿಗ್ತದೆ, ಚೆನ್ನಾಗಿ ಸಿಗ್ತದೆ. ಸೂತ್ರಧಾರ ಪಾತ್ರಧಾರಿಗಳು ನಾವು, ಸೂತ್ರಧಾರ ಅವನು, ಡೈರೆಕ್ಟರ್ ಅವನು, ನಾವು ಆ್ಯಕ್ಟರ್ಸ್ ಇದ್ದೀವಿ. ಅದಕ್ಕೆ ನಮ್ಮ ಪಾತ್ರ ಚೆನ್ನಾಗಿರಬೇಕು, ಆಗ ನಮ್ಮ ಜೀವನ ಸಾರ್ಥಕ ಜೀವನ ಆಗ್ತದೆ. ಅದಕ್ಕೆ ಒಂದು ಹಾಡು ಕೇಳ್ತೀವಿ, ನದಿಯು ತನ್ನ ನೀರು ತಾನು ಕುಡಿಯದು, ಹಸುವು ತನ್ನ ಸುದೆಯ ತಾನು ಕುಡಿಯದು, ಬಳ್ಳಿ ತನ್ನ ಹೂವು ತಾನು ಮುಡಿಯದು, ಮರವು ತನ್ನ ಫಲವು ತಾನು ತಿನ್ನದು. ಇವೆಲ್ಲ ಯಾರಿಗಾಗಿದ್ದಾವೆ ಅಂದರೆ ನಮಗಾಗಿಲ್ಲ. ನಾವು ಈ ಭೂಮಿ ಮೇಲೆ ಬಂದೀವಿ ಅಂತಂದಮೇಲೆ ನಾವು ಎಲ್ಲರಿಗಾಗಿದ್ದಾಗ ನಮ್ಮ ಜೀವನ ಸಾರ್ಥಕ ಜೀವನ ಆಗ್ತದೆ. ಆಮೇಲೆ ಎಲ್ಲ ತ್ಯಾಗ ಮಾಡಿಬಿಡ್ಬೇಕು ಅಂತಲ್ಲ, ನೀವು ಹೆಂಗಿದ್ದೀರಿ ಇರಿ, ನಿಮಗೆ ಭಗವಂತ ಏನು ವಿಶೇಷತೆ ಕೊಟ್ಟಿದ್ದಾನೋ ಅದನ್ನು ಎಲ್ಲರಿಗೂ ಹಂಚಿ. ಎಷ್ಟೆಷ್ಟು ಹಂಚುತ್ತಾ ಹೋಗ್ತೀವಿ ಅದೇನಾಗ್ತದೆ, ಹೆಚ್ಚುತ್ತಾ ಹೋಗ್ತದೆ. ಅದಕ್ಕೆ ಸದಾಕಾಲ ನಮಗೆ ಇದೇ ಸ್ಮೃತಿ ಇರಬೇಕು, ಭಗವಂತ ನಮಗೆ ಕೊಟ್ಟಿರುವಂಥದ್ದನ್ನು ನಾವೆಲ್ಲರಿಗೂ ಹಂಚುತ್ತಾ ಇದ್ದೀವಿ ಅಂತಂದರೆ ನಮಗೆ ನಮ್ಮ ಜೀವನ ಸುಂದರ ಆಗ್ತದೆ, ಸುಖಮಯ ಆಗ್ತದೆ. ಸದಾ ಇದೇ ಸ್ಮೃತಿ ಇರಬೇಕು, ನಾನೊಂದು ಚೈತನ್ಯ ಶಕ್ತಿ ಆತ್ಮ, ನನ್ನ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಇದ್ದು ಈ ದೇಹದ ಮೂಲಕ ಪ್ರತಿಯೊಂದು ಕಾರ್ಯವನ್ನು ಮಾಡ್ತೇನೆ. ನನಗೆ ಸಿಕ್ಕಿರುವಂಥ ಪಾತ್ರವನ್ನು ನಾನು ಚೆನ್ನಾಗಿ ಅಭಿನಯ ಮಾಡ್ತೇನೆ. ನನ್ನ ಪಾತ್ರ ಮುಗಿದ ಮೇಲೆ ಮತ್ತೆ ಮನೆಗೆ ಹೋಗ್ತೀನಿ, ಮತ್ತೆ ಪಾತ್ರ ಮಾಡೋದಕ್ಕಾಗಿ ಬರ್ತೀನಿ. ನನ್ನ ಆತ್ಮ ಅಜರ ಅಮರ ಅವಿನಾಶಿ, ಈ ದೇಹ ವಿನಾಶಿ. ಇದು ಸದಾ ಕಾಲ ಸ್ಮೃತಿ ಮಾಡ್ಕೊಳ್ಬೇಕು. ನಾವು ಯಾರನ್ನೇ ನೋಡಿರೋ ಆತ್ಮ 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 ಅಂತಲೇ ನೋಡಬೇಕು. ಇಷ್ಟು ದಿನ ದೇಹ ಅಂತ ನೋಡ್ತಾ ಇದ್ದೀವಿ, ಇದು ದೇಹಗಳು ಕೇವಲ ಮೇಲಿನ ಕವರ್ ಇದೆ ಅಷ್ಟೇ, ಡ್ರೆಸ್ ಇದೆ ಅಷ್ಟೇ. ನನ್ನ ಆತ್ಮ ಒಳಗಡೆ ಮಾಲೀಕ ಇದ್ದೇನೆ. ಅದಕ್ಕೆ ಆತ್ಮಕ್ಕೂ ದೇಹಕ್ಕೂ ವ್ಯತ್ಯಾಸ ಏನು? ನಾನು ಆತ್ಮ ಈ ದೇಹದ ಮೂಲಕವೇ ಪ್ರತಿಯೊಂದು ಪಾತ್ರವನ್ನು ಮಾಡ್ತಾ ಇದ್ದೀನಿ. ಭಗವಂತ ನನಗೆ ಈ ದೇಹ ಕೊಟ್ಟಿರೋದು ಯಾಕೆ ಅಂದರೆ ಪುಣ್ಯದ ಗಳಿಕೆ ಮಾಡ್ಕೊಳ್ಳೋದಕ್ಕಾಗಿ ಕೊಟ್ಟಾರೆ. ಈ ದೇಹದ ಮೂಲಕ ಪುಣ್ಯದ ಗಳಿಕೆಯನ್ನು ಮಾಡಿಕೊಂಡು ಪುಣ್ಯದವನ್ನು ತಗೊಂಡು ನಾನು ಹೋಗಬೇಕು. ಅದಕ್ಕೆ ಹೇಳ್ತಾರೆ, ಪಾಪ ಭೂಮಿಗಿಂತ ಭಾರ, ಪುಣ್ಯ ಕಾಡಿಗಿಂತ ಹಗುರ. ಪಾಪ ಕರ್ಮ ಭೂಮಿಗಿಂತ ಭಾರ, ಪುಣ್ಯ ಕಾಡಿಗಿಂತ ಹಗುರ. ಈ ಭೂಮಿಗೆ ಯಾಕೆ ಬಂದಿದೆ ಅಂದರೆ ಪುಣ್ಯದ ಗಳಿಕೆ ಮಾಡ್ಕೊಳ್ಳೋದಕ್ಕಾಗಿ ಬಂದಿದೆ. ಈ ಭೌತಿಕವಾದಂತಹ ಗಳಿಕೆ ಅಲ್ಲ, ಅಧ್ಯಾತ್ಮದ ಜ್ಞಾನದ ಗಳಿಕೆ, ಗುಣಗಳ ಗಳಿಕೆ ಮಾಡಿಕೊಳ್ಳುವಂಥದ್ದೇ ಈ ಒಂದು ಶಿಕ್ಷಣದ ಉದ್ದೇಶ. ಅದಕ್ಕೆ ಪರಮಾತ್ಮ ತಿಳಿಸ್ಕೊಡೋದು ಮೊದಲನೇ ಪಾಠ, ನಾನು ಯಾರು ಅನ್ನೋದನ್ನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಇದರೊಳಗೆ ಏನಾದರೂ ನಿಮಗೆ ಪ್ರಶ್ನೆಗಳಿತ್ತು ಅಥವಾ ಏನಾದರೂ ಸಂಶಯ ಇತ್ತು ಅಂತಂದರೆ ಕೇಳ್ಬೋದು. ಇವತ್ತೇನು ಪಾಠ ಕೇಳಿದಿರಲ್ಲ ಅದರಲ್ಲಿ ಏನಾದರೂ ಪ್ರಶ್ನೆ ಸಂಶಯ ಇತ್ತು ಅಂದರೆ ಕೇಳ್ಬೋದು. ಈಗ 7 ದಿನದ ಪಾಠ ಏನು ತಗೊಳ್ತೀವಿ, ಆ 7 ದಿನದ ಪಾಠದಲ್ಲಿ ನಮಗೆ ಎಷ್ಟೋ ಪ್ರಶ್ನೆಗಳಿಗೆ ಮ್ಯಾಕ್ಸಿಮಮ್ ಎಲ್ಲ ಉತ್ತರಗಳು ಸಿಗ್ತಾವೆ. ಅದಕ್ಕೆ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆ ಡೌಟ್ಸ್ ಇತ್ತಂದರೆ ಕೇಳ್ಬೋದು. ಅಥವಾ ಇವತ್ತೇ ಕೇಳೋದಿಲ್ಲ, ನಾಳೆ ವಿಚಾರ ಮಾಡಿ ಕೇಳ್ತೀವಿ ಅಂದರೆ ಮತ್ತೇನಾದ್ರು ಡೌಟ್ಸ್, ಸುಮ್ಮನೆ ಏನು ಹೇಳಿದ್ರು ಅದನ್ನು ಕೇಳಿ ಸುಮ್ಮನೆ ಹೋಗೋದು ಅಂತಿಲ್ಲ. ವಿಚಾರ ಮಾಡಿರಿ, ಅರ್ಥ ಮಾಡ್ಕೊಳ್ರಿ, ತಿಳ್ಕೊಳ್ರಿ. ಏನೇ ತಿಳಿದಿಲ್ಲ ಅಂತಂದರೆ ಮತ್ತೆ ಕೇಳಿರಿ. ಅಥವಾ ಏನಾದರೂ ಸಂಶಯಗಳಿತ್ತು ಅಥವಾ ಯಾವುದಾದ್ರೂ ಪ್ರಶ್ನೆಗಳಿತ್ತು ಅಂತಂದರೆ ಮತ್ತೆ ಕೇಳಿ ತಿಳ್ಕೊಳ್ಬೋದು. ಇದು 1ನೇ ಪಾಠ. ಈಗ 2ನೇ ಪಾಠ ಪರಮಾತ್ಮ ಯಾರು ಅನ್ನೋದು. ಅದಕ್ಕೆ 2ನೇ ಪಾಠ ಇವತ್ತೇ ಹೇಳಬೇಕು ಅಂದರೆ ಶಾರ್ಟ್ ಆಗ್ತದೆ, ಟೈಮ್ ಆಗ್ತದೆ. 2ನೇ ಪಾಠ ನಾಳೆ ಹೇಳ್ತೀನಿ. ಕೊನೆಗೆ 6-7 ಪಾಠ ಏನಂತಂದರೆ ಅದೆರಡು ಶಾರ್ಟ್ ಆಗಿರ್ತದೆ, ಒಂದೇ ದಿವಸದಲ್ಲೇ ಮುಗಿಸ್ತದೆ. 7 ದಿವಸದೊಳಗೆ ಕವರ್ ಮಾಡ್ತೀವಿ. ಯಾಕಂದರೆ ಭಾಳ ಜನನೂ ಇದ್ರು ಇವತ್ತು, ಅದಕ್ಕೆ ಅವ್ರಿಗೂ ಆಗ್ತದೆ, ನಿನ್ನೆವರೆಗೂ ರಿಪೀಟ್ ಆಗ್ತದೆ ಅಂತ 1ನೇ ಪಾಠನೇ ಶಾರ್ಟ್ ಮಾಡಲಿಲ್ಲ, ಡಿಟೇಲ್ ಆಗಿ ಹೇಳಿದ್ದೆ. ನಾಳೆ ದಿವಸ ಪರಮಾತ್ಮ ಯಾರು ಅನ್ನುವಂಥದ್ದನ್ನು, ನಾವು ಆತ್ಮ ಇದ್ದೀವಿ. ಈಗ ದೇಹದ ತಂದೆ ಎಲ್ಲರಿಗೂ ಬೇರೆ ಬೇರೆ ಇದ್ದಾರೆ. ಆತ್ಮದ ತಂದೆ ಪರಮಾತ್ಮ ಒಬ್ಬ ತಂದೆ ಇದ್ದಾರೆ. ಆ ಪರಮಾತ್ಮನ ರೂಪ, ಗುಣ, ಕರ್ತವ್ಯಗಳು ಏನು, ಪರಮಾತ್ಮನಿಗೂ ನಮಗೂ ಸಂಬಂಧ ಏನು ಅನ್ನೋದನ್ನು ನಾಳೆ ತಿಳ್ಕೊಳ್ಳೋಣ.